ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ವೀಕ್ಷಕರಿಗೂ ಶರಣಗಳನ್ನು ಸಲ್ಲಿಸ್ತಾ, ಧಾರವಾಡ ಬಸವ ಸಮಿತಿ ಮತ್ತು ಬಸವ ಕೇಂದ್ರಗಳ ಮೂಲಕ ಇವತ್ತು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 73 ಪ್ರವೇಶ ಮಾಡ್ತಾ ಇದ್ದೇವೆ. ಪ್ರಭು ಕಲ್ಯಾಣಕ್ಕೆ ಬಂದ ಪ್ರಸಂಗ ಮುಂದುವರಿತಾ ಇದೆ. ಆ ಮುಂದುವರೆದ ಚಿಂತನೆಯನ್ನು ನಮಗೆ ಎಡೆ ಮಾಡಲಿಕ್ಕೆ ಡಾಕ್ಟರ್ ಶಂಭು ಹೆಗ್ಡಾಳ್ CSI ಕಾಲೇಜ್ ಆಫ್ ಕಾಮರ್ಸ್ ಪ್ರಾಧ್ಯಾಪಕರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ. ಸರ್ವರಿಗೂ ಶರಣು ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕಿ ಸುಲಭೋಪಾಯದಿಂದಿದರಿಟ್ಟು ಬಾಯಿ ಹಸ್ತಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವು ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ವಂದಿಸಿ, ನೆರೆದು ಬಂದಂಥ ಎಲ್ಲ ಬಸವ ಸಮಿತಿ ಮತ್ತು ಬಸವ ಕೇಂದ್ರದ ಪದಾಧಿಕಾರಿಗಳಲ್ಲಿ, ಸದಸ್ಯರಲ್ಲಿ, ಶ್ರೋತೃಗಳಲ್ಲಿ ನನ್ನ ಭಕ್ತಿಯ ಶರಣು ಶರಣಾರ್ಥಿಗಳು. ಕಳೆದ ಸಂಚಿಕೆಯಲ್ಲಿ ಇಲ್ಲಿ ಹಡಪದ ಅಪ್ಪಣ್ಣ ಶಿವಯೋಗಿಗಳು ಇವ್ರ ಹತ್ರ ಬರ್ತಾರೆ. ಭಕ್ತ ಜಂಗಮದ ಸಕೀಲ ಸಂಬಂಧವನಾರು ಬಲ್ಲರು ಹೇಳ, ಅರ್ಥವನ್ನೊಪ್ಪಿಸಿದಾತ ಭಕ್ತನಲ್ಲ, ಅರ್ಥವನ್ನೊಪ್ಪಿಸಿದಾತ ಭಕ್ತನಲ್ಲ, ಪ್ರಾಣವನ್ನೊಪ್ಪಿಸಿದಾತ ಭಕ್ತನಲ್ಲ, ಅಭಿಮಾನವನ್ನೊಪ್ಪಿಸಿದಾತ ಭಕ್ತನಲ್ಲ. ಪ್ರಭುದೇವರು ಹೇಳಿದ ಮಾತಿದು. ಆ ಭಕ್ತನ ಮನೆ ಹೊಕ್ಕು ಪಾದಾರ್ಚನೆಯ ಮಾಡಿಕೊಂಡು ಒಡಲ ಕಕ್ಕುಲತೆಗೆ ಅಶನವನುಂಡು ವ್ಯಸನದ ಕಕ್ಕುಲತೆಗೆ ಹಣವ ಬೇಡಿ ಜಂಗಮ ಯಾರನ್ನೋದು ಹೇಳ್ತಾರ. ಮುಂದೆ ಕೊಟ್ಟಡೆ ಕೊಂಡಾಡಿ ಕೊಡದಿದ್ದಡೆ ದೂರಿಕೊಂಡು ಹೋಹಾತ ಜಂಗಮನಲ್ಲ. ಈ ರೀತಿ ಹೇಳ್ಕೊಂತ ಬಂದವರು ಕೊನೆಗೆ ಆ ಜಂಗಮದ ಆ ಭಕ್ತನ ಸಮ್ಮೇಳವೇ ಸಮ್ಮೇಳ, ಮಿಕ್ಕಿನ ಅರೆಭಕ್ತರೊಡನತನ ಸಂಘ ನಮ್ಮ ಗುಹೇಶ್ವರ ಲಿಂಗಕ್ಕೆ ಸೊಗಸದು ಅಂಥೇಳಿ ಅವರು ಬರುದಿಲ್ಲ ನಡ್ರಿ ನಾವು ಅಂದ್ಬಿಟ್ರು. ಅವಾಗ ಕಡಪದಪ್ಪಣ್ಣವ್ರಿಗೆ ಏನು ಮಾಡ್ಬೇಕಪ್ಪ ಅಂತೇಳಿಲಿಲ್ಲ. ಹಿಂಗೆಂದು ಪ್ರಭುದೇವರು ನಿರೂಪಿಸಲು ಇನ್ನೊಮ್ಮೆ ಕೇಳಿಬಿಡು ಇವ್ರನ್ನ ಅಂತ ಹಡಪದಪ್ಪಣ್ಣಗಳು ಭಿನ್ನಯಿಸುವ ಪ್ರಸ್ತಾವದ ವಚನ. ಏನು ಹೇಳಿದರು ಪ್ರಭುದೇವರಿಗೆ? ಲಿಂಗ ಜಂಗಮ, ಜಂಗಮ ಲಿಂಗವೆಂಬುದನಾರು ಬಲ್ಲರಯ್ಯ. ಮರ್ತ್ಯಲೋಕ ಶಿವಲೋಕದಲ್ಲಿ ಬಸವಣ್ಣನಲ್ಲದೆ. ಈಗ ನೀವು ಹೇಳಾಕತ್ತಿರಲ್ಲ ಲಿಂಗ ಜಂಗಮ ಭಕ್ತ ಅಂತ ಏನೋ ಹೇಳಾಕ್ತಿರಲ್ಲ, ಇದೆಲ್ಲ ನಮ್ಗೆ ಎಲ್ಲಿ ಗೊತ್ತಾಕೈತ್ರಿ? ಈ ಮರ್ತ್ಯಲೋಕದೊಳಗೆ ಅದನ್ನು ಅರ್ಥಕೊಂಡವ್ರು ಯಾರದಾರ? ಬಸವಣ್ಣವ್ರು ಒಬ್ಬರನ್ನ ಬಿಟ್ಟರೆ ಯಾರು ಅರ್ಥಕೊಂಡಾರ ಅಂತಾರೆ ಹೇಳಿದ್ರು ಅವ್ರು. ಇದನ್ನೆಲ್ಲ ನಮ್ಗೆ ಯಾಕೆ ಹೇಳಾಕ್ತಾರೆ ಅಂದಂಗೆ ಅದು. ಬಸವಣ್ಣವ್ರೊಬ್ಬರನ್ನ ಬಿಟ್ಟರೆ ಲಿಂಗ ಜಂಗಮ, ಲಿಂಗವೇ ಜಂಗಮ ಅಂದಂಗೆ. ಜಂಗಮ ಲಿಂಗವೆಂಬುದನಾರು, ಜಂಗಮವೇ ಲಿಂಗ, ಲಿಂಗವೇ ಜಂಗಮ ಅನ್ನೋ ಉಭಯ ಭಾವ ಅಳಿದು ಲಿಂಗ ಅಂದರೂ ಜಂಗಮ, ಜಂಗಮ ಅಂದರೂ ಲಿಂಗ ಅನ್ನೋ ಭಾವ ಏಕೋಭಾವದೊಳಗೆ ಇದನ್ನು ತಿಳ್ಕೊಳ್ಳೋರು ಈ ಜಗತ್ತಿನಾಗ ಎಷ್ಟು ಜನ ಅದಾರ ಅಂತಾರೆ ಅವ್ರು. ನೀವು ಹೇಳಾಕತ್ತೀರಿ ಇಲ್ಲ ಇಲ್ಲ ಅನ್ನಂಗಿಲ್ಲ. ಆದರೆ ಇದು ಬಸವಣ್ಣವ್ರು ಒಬ್ಬರಿಗೆ ಬಿಟ್ಟರೆ ಮಾತ್ರ ಬೇರೆ ಯಾರಿಗೂ ಸಾಧ್ಯ ಆಗಿಲ್ಲ ಅಂದಂಗೆ. ಅದು ಮರ್ತ್ಯಲೋಕ ಶಿವಲೋಕದಲ್ಲಿ ಬಸವಣ್ಣನಲ್ಲದೆ ಇದನ್ನ ಯಾರು ತಿಳ್ಕೊಳಕ್ಕೆ ಸಾಧ್ಯ ಐತೆ? ಲಿಂಗಕ್ಕಾಧಾರವೆಂದು ಮರ್ತ್ಯಲೋಕದಲ್ಲಿ ಬಂದವ ತರಿಸಿದನಯ್ಯ ಬಸವಣ್ಣ. ಈ ನಿರಾಕಾರ ಲಿಂಗಕ್ಕೆ ಆಧಾರವಾಗಿ ಮರ್ತ್ಯಲೋಕದಲ್ಲಿ ಯಾರು ಇದ್ರೆ ಬಸವಣ್ಣ ಅಂತ. ನಿರಾಕಾರ ಲಿಂಗ ಸ್ವರೂಪಿ ಮಹಾಲಿಂಗ, ಆ ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ಸಹಜ ಲಿಂಗ ಏನೈತಲ್ಲ ಅದು ನಿರಾಕಾರವಾಗಿರುತ್ತೆ. ಸಂಪೂರ್ಣ ನಿರಾಕಾರ ಆಗಿರ್ತಕ್ಕಂಥ ಸ್ಥಿತಿಗೆ ಮರ್ತ್ಯಕ್ಕೆ ಬಂದದು ಸಾಕಾರಗೊಳ್ಬೇಕಾಗಿತ್ತಂದ್ರೆ ಅದಕ್ಕೆ ಆಧಾರ ಆಗಿದ್ದು ಬಸವಣ್ಣ, ಬೇರೆ ಯಾರಲ್ಲ ಅಂತಾರೆ. ಬಸವಣ್ಣವ್ರ ಬಗ್ಗೆ ಕ್ವಶನ್ ಮಾಡಾಕ್ತೀರಿ ನೀವು, ಬಸವಣ್ಣವ್ರ ಬಗ್ಗೆ ನೀವು ಸಂಶಯ ಪಡಾಕ್ತೀರಿ. ಅವ್ರ ಭಕ್ತ ಸ್ಥಳದಲ್ಲಿ ಇಲ್ಲ, ಅವ್ರು ಬಂದು ಇರಬೇಕಾಗಿತ್ತು, ಅವ್ರ ಬಗ್ಗೆ ಯಾರ ಬಗ್ಗೆ ಹೇಳಾಕ್ತೀರಪ್ಪ ನೀವು? ನಾವಂತೂ ಬಸವಣ್ಣವ್ರು ಅಂದ್ರೆ ಹಿಂಗೆ ತಿಳ್ಕೊಂಡೇವಿ. ಲಿಂಗಕ್ಕಾಧಾರವೆಂದು ಮರ್ತ್ಯಲೋಕದಲ್ಲಿ ಬಂದು ಅವತರಿಸಿದನಯ್ಯ ಬಸವಣ್ಣ. ಮರ್ತ್ಯಲೋಕದೊಳಗೆ ಬಂದು ಅವತರಿಸಿದ್ದ ಇದರ ಸಂಬಂಧ ಅಂತ.
ಆ ನಿರಾಕಾರ ಲಿಂಗ ಪರವಸ್ತುವಿಗೆ ಆಧಾರ ಆಗ್ಲಿಕ್ಕೇನೆ ಬಸವಣ್ಣವ್ರು ಬಂದಾರ. ಇನ್ನೇನು ಹೇಳೋದೈತಿ ಅಂತಾರೆ ಅವರು. ಜಂಗಮ ಮುಖ ಲಿಂಗವೆಂಬುದನ್ನರಿದು ನೋಡ್ರಿ, ಜಂಗಮ ಮುಖ ಲಿಂಗವೆಂಬುದನ್ನರಿದು ತನ್ನ ತನ್ನ ತನ್ನನ್ನರ್ಪಿಸಿ ಇದರ ತಪ್ಪಿಸಿ ಇರಬಲ್ಲನಯ್ಯ ಬಸವಣ್ಣನು. ಲಿಂಗದ ಮುಖ ಜಂಗಮ ಅಂತ ಕೇಳಿದ್ವಲ್ಲ, ಜಂಗದ ಮುಖ ಲಿಂಗ ಮಾಡ್ಕೊಂಡವ್ರು ಅವರು ಯಾರು? ಬಸವಣ್ಣ. ಹಿಂಗಾಗಿ ಲಿಂಗ ಪೂಜಾಕ್ಕೆ ಕುಂತಾರವ್ರು. ನೀವು ನಿಮ್ಮನಲ್ಲಿ ಕಾಣಕತ್ತಾರ ಅವ್ರು. ನೀವು ಯಾಕೆ ಹಂಗೆ ಬೇರೆ ತಿಳ್ಕೊಂಡಿರಿ ಅಲ್ರಿ? ನೀವು ಯಾಕೆ ಹಂಗೆ ಬೇರೆ ತಿಳ್ಕೊಂಡ್ರಿ? ನೋಡ್ರಿ, ಜಂಗಮ ಮುಖ ಲಿಂಗವೆಂದು ಅಂತ ಹಡಪದಪ್ಪನವ್ರು ಹೆಂಗೆ ಹೇಳ್ಯಾರ ನೋಡ್ರಿ. ಇಲ್ಲಿ ನಾವು ಲಿಂಗದ ಮುಖವೇ ಜಂಗಮ ಅಂದಾಗ ಆಯಿತು. ಬಟ್ ಬಸವಣ್ಣವ್ರು ಹಂಗೆ ಲಿಂಗದ ಮುಖ ಬಸವಣ್ಣವ್ರಿಗೆ ಜಂಗಮನೂ ಹೌದು ಏನ್ರಿ, ಲಿಂಗದ ಮುಖ ಜಂಗಮ ಅದು ಹೌದು. ಜಂಗಮಕ್ಕೊಂದು ಮುಖ ಬೇಕಲ್ಲ, ಜಂಗಮದ ಮುಖ ಲಿಂಗ ಅಂತ ತಿಳ್ಕೊಂಡವ್ರು ಯಾರು? ಬಸವಣ್ಣವರು. ಯಾಕಂದ್ರೆ ಈ ಲಿಂಗಕ್ಕೆ ಆಧಾರವಾಗಿದ್ದವ್ರ ಬಸವಣ್ಣವ್ರಪ್ಪ. ಸಾಕಾರ ರೂಪಕ್ಕೆ ಆಧಾರ, ಲಿಂಗ ಮೂಲದಲ್ಲಿ ನಿರಾಕಾರ. ಆ ಪರವಸ್ತುವಿಗೆ ಹೆಸರಿಟ್ಟಿದ್ದು ಶರಣರು ಲಿಂಗ ಅಂತ. ಬೇರೆ ಧರ್ಮದಲ್ಲಿ ಅದಕ್ಕೆ ಏನು ಹೆಸರಿಟ್ಟಾರ ಇಡಲಿ, ದೇವ್ರಂತ ಕರೀತಾರೆ, ಗಾಡ್ ಅಂತ ಕರೀತಾರೆ, ಏನಕ್ಕೆ ಅದು. ಈ ಶರಣರ ಭಾಷೆಯಲ್ಲಿ, ಶರಣರ ತತ್ವ ಸಿದ್ಧಾಂತದಲ್ಲಿ ಆ ನಿರಾಕಾರ ವಸ್ತುಗೆ ಏನು ಎಲ್ಲರೂ ಬೇರೆ ಬೇರೆ ಧರ್ಮ ದೇವರು ಅಂತ ಕರೀತಾರಲ್ಲ, ಅದಕ್ಕೆ ಶರಣರಿಟ್ಟ ಹೆಸರು ಲಿಂಗ. ಸಹಜ ಸ್ಥಳದಲ್ಲಿದ್ದಾಗ ಸಹಜ ಲಿಂಗ, ಸಹಜ ಸ್ಥಳದಿಂದ ಅದು ಏನು ನಿರವಯ ಸ್ಥಳ, ನಿರವಯ ಸ್ಥಳ ನಿಷ್ಕಲ ಲಿಂಗ, ನಿಷ್ಕಲ ಲಿಂಗ ಬಂದು ಮಹಾಲಿಂಗಕ್ಕೆ ಬಂದಾಗನೂ ಅದರ ಸ್ವರೂಪ ಬದಲಾದಾಗನೂ ಅದರ ಹೆಸರು ಲಿಂಗವಾಗೇ ಉಳಿತದ ಅಂತ. ಅದು ಲಿಂಗ. ದೇವರಿಗಿಟ್ಟ ಹೆಸರು ಲಿಂಗ. ಜಂಗಮ ಮುಖ ಲಿಂಗವೆಂದರಿದು ತನ್ನನ್ನರ್ಪಿಸಿ ಇದರ ತಪ್ಪಿಸಿ ಇರಬಲ್ಲನಯ್ಯ ಬಸವಣ್ಣನು. ಅಂಗಮುಖವೆಲ್ಲವೂ ನಷ್ಟವಾಗಿ, ಅಂಗಮುಖವೆಲ್ಲವೂ ನಷ್ಟವಾಗಿ, ಅಂಗಭಾವ ಇಲ್ಲ, ಅಂಗಮುಖವೆಲ್ಲವೂ ನಷ್ಟವಾಗಿ ಪ್ರತ್ಯಾಚಾರವೇ ತನುವಾಗಿರಬಲ್ಲನಯ್ಯ ಬಸವಣ್ಣನು. ಬಸವಣ್ಣವ್ರಂದ್ರೆ ನೋಡಿಬಿಟ್ರ ಭ್ರತ್ಯಾಚಾರವೇ ತನುವಾಗಿ, ಮೈ ತುಂಬೆಲ್ಲ ಭ್ರತ್ಯಾಚಾರ ಐತಿ ಬಸವಣ್ಣವ್ರಿಗೆ. ಮೈ ಎಲ್ಲ ಶರೀರವೆಲ್ಲವೂ ಭ್ರತ್ಯಾಚಾರಿ ಆದ. ಅದಕ್ಕೆ ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು ಅಂತ ಯಾಕೆ ಹೇಳಿದ್ರ? ಇದಕ್ಕೆ ನೋಡ್ರಿ ಏನು ಕೇಳಿದ್ರು. ಅಂಗಮುಖವೆಲ್ಲವೂ ನಷ್ಟವಾಗಿ, ಅವ್ರ ಶರೀರ ಕಾಣಕತ್ತೈತಲ್ಲ, ಅದು ಅಂಗ ಶರೀರ, ಅದು ಅಂಗ ತತ್ವದಲ್ಲಿ ಇಲ್ಲ, ಅದು ಲಿಂಗ ತತ್ವದಲ್ಲಿ ಐತದು. ಆ ಭ್ರತ್ಯಾಚಾರವೇ ತನುವಾಗಿರಬಲ್ಲನಯ್ಯ ಬಸವಣ್ಣನು. ಇದು ಬಸವಣ್ಣವರಿಗೆ ಮಾತ್ರ ಸಾಧ್ಯ ಅಂತ. ಆ ಭ್ರತ್ಯಾಚಾರ ತತ್ವವನ್ನು ಬಸವಣ್ಣನವರು ಅಳವಡಿಸ್ಕೊಂಡಂಗೆ ಇನ್ಯಾರು ಈ ಜಗತ್ತಿನಲ್ಲಿ ಅಳವಡಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತಿನಲ್ಲಿ ಹೇಳಕತ್ತಾರ ಅವರು. ಭ್ರತ್ಯಾಚಾರಿಗಿರು ಅಂದ್ರೆ ಏನದ ಅರ್ಥ? ಸದಾ ಬಾಗಿದ ತಲೆ ಮುಗಿದ ಕೈಯೊಳಗಿರುವುದಂದ್ರೆ ಏನರ್ಥ? ಸಾಮಾನ್ಯ ಏನದು? ನಮ್ಮ ಮೇಲಾಧಿಕಾರಿಗಳಿಗೆ ಬಾಗಿದ ತಲೆ ಮುಗಿದ ಕೈ ಇಟ್ಕೋಬೋದು, ಅಷ್ಟು ಬಿಟ್ಟರೆ ನಾವು ಈ ಜಗತ್ತಿನಲ್ಲಿ ಯಾರಿಗೂ ಬಾಗಂಗಿಲ್ಲ, ತಲೆ ಕೈ ಮುಗಿಯಂಗಿಲ್ಲ ನಾವು. ಮೇಲಾಧಿಕಾರಿಗಳಿಗೆ ಅಷ್ಟು. ಯಾರ ಹತ್ರ ಕೆಲಸ ಇರ್ತೈತೆ ಅವ್ರ ಹತ್ರ ನಾವು ಒಂದಿಷ್ಟು ಕೈ ಮುಕ್ಕೊಂಡು ನಿಲ್ಬೋದು, ತಲೆ ಬಗ್ಗಿಸ್ಕೊಂಡು ನಿಲ್ಬೋದು. ಅದು ಭ್ರತ್ಯಾಚಾರ ಅಲ್ಲದು. ಸ್ವತಃ ಬಿಜ್ಜಳನ ಆಸ್ಥಾನದ ಪ್ರಧಾನಿಯಾಗಿದ್ದುಕೊಂಡು ಸಾಮಾನ್ಯ ಇಲ್ಲಿ ಕಲ್ಯಾಣದಲ್ಲಿರ್ತಕ್ಕಂಥ ಶರಣರಿಗೆ ಬಾಗಿದ ತಲೆ ಮುಗಿದ ಕೈ ಅಂತಕ್ಕಂಥ ಭಾವದೊಳಗೆ ಸದಾ ಇರೋದು, ನಿರಂತರವಾಗಿರೋದು, ಅದು ಭ್ರತ್ಯಾಚಾರ. ಅದು ಪಂಚ ಆಚಾರಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭಕ್ತ್ಯಾಚಾರ. ಕೊನೆಗೆ ಬಂದು ನಿಲ್ಲೋದು. ನಿನಗೇನೂ ಆಗಕ್ಕಾಗಿಲ್ಲ ಅಂದ್ರೆ ಭ್ರತ್ಯಾಚಾರಿ ಆಗು. ಸದಾ ಎಲ್ಲರಲ್ಲಿಯೂ ಪರಶಿವನನ್ನೇ ಕಾಣೋದು ಲಿಂಗಾಚಾರ. ಸದಾ ಸತ್ಕ್ರಿಯಾಚರಣೆಯಲ್ಲಿರೋದು ಸದಾಚಾರ, ಸತ್ಕ್ರಿಯಾಚರಣೆಯಲ್ಲಿರೋದು.
ಶಿವಾಚಾರ ಅಂದರೆ ಪ್ರತಿಯೊಬ್ಬರಲ್ಲಿ ಶಿವನ ಅಂಶವನ್ನು ಕಾಣೋದು. ಸದಾ ಲಿಂಗಭಾವದಲ್ಲಿರೋದು ಒಂದಾದರೆ ಲಿಂಗಾಚಾರ ಆದರೆ, ಲಿಂಗವನ್ನು ಬಿಟ್ಟು ಅನ್ಯವನ್ನು ಪೂಜಿಸೋದಿಲ್ಲ, ಲಿಂಗನಿಷ್ಠೆ, ಲಿಂಗಾಚಾರಿಯಾಗಿರೋದು. ಲಿಂಗನಿಷ್ಠೆಯಲ್ಲಿರೋದು ಲಿಂಗಾಚಾರ ಆದರೆ ಆ ಲಿಂಗನಿಷ್ಠೆ ಇಟ್ಕೊಳ್ಳೋದಲ್ಲದೆ ನನ್ನ ಸತ್ಕ್ರಿಯೆಗಳು ಸತ್ಕ್ರಿಯೆಗಳಾಗಿರ್ಬೇಕು, ಸದಾ ಸತ್ಕ್ರಿಯಾಚಾರ ಆಗಿರುತ್ತೆ, ಸದಾಚಾರ. ಸರ್ವರಲ್ಲಿಯೂ ಆ ಶಿವನ ಅಂಶ ಇರೋದರಿಂದ ಪ್ರತಿಯೊಬ್ಬರಲ್ಲೂ ನನ್ನನ್ನು ಶಿವನನ್ನು ಕಾಣುತ್ತೇನೆ ಅಂತಕ್ಕಂಥದ್ದು ಶಿವಾಚಾರ. ಕಣ್ಣು ಶಿವಲಿಂಗ, ದೃಷ್ಟಿ ಬೀಳೋದು ಮೊದಲು ಅದ ಅಲ್ಲ, ಫಸ್ಟ್ ಅದ ಅಲ್ಲ. ಕಿವಿನೂ ಐತಿ, ನಮ್ಮ ಜ್ಞಾನೇಂದ್ರಿಯಗಳು ದಲ್ಲಿ ಕಿವಿ ಐತಿ, ಎಲ್ಲ ಅದಾವ ಖರೆ, ಬಟ್ ದೃಷ್ಟಿ ಭಾಳ ಕೆಟ್ಟಲ್ಲ. ಇದು ಕಣ್ಣಲ್ಲಿ ಏನಿದ್ರು ಕಣ್ಣಿನೊಳಗೆ ಶಿವಲಿಂಗ ಇಟ್ಟುಬಿಟ್ರು, ಏನು ನೋಡಿದ್ರು ಶಿವಭಾವದಿಂದ ನೋಡ್ಬೇಕು ನೀವು ಅಂತಕ್ಕಂಥದ್ದು ಶಿವಾಚಾರ. ಮತ್ತಿಷ್ಟೆಲ್ಲ ಇದ್ದಾಗ ಗಣಾಚಾರ ಯಾಕೆ ಇಟ್ಟರು ಅಂದರೆ, ತತ್ವಕ್ಕೆ ಭಂಗ ಬಂದಾಗ, ತತ್ವಕ್ಕೇನಾದರೂ ಅಪಚಾರ ಮತ್ತು ಅನಾಚಾರ ಆಗುವಂಥ ಸ್ಥಿತಿ ಬಂದಾಗ, ಯಾರ್ದಾರ ದಾಕ್ಷಿಣ್ಯಕ್ಕೊಳಗಾಗಿ ಅದಕ್ಕೆ ಸಹಮತ ಪಡಿಸ್ಬೇಡ, ವ್ಯಕ್ತಪಡಿಸ್ಬೇಡ. ಗಣಾಚಾರ ತತ್ವ ಅಂದರೆ ಅಷ್ಟೇ. ಯಾರೋ ದಾಕ್ಷಿಣ್ಯಕ್ಕೊಳಗಾಗಿ ತತ್ವಕ್ಕೆ ಅಪಚಾರ ಆಗೋ ರೀತಿಯಲ್ಲಿ ಏನಾದರೂ ಎರಡು ಮಾತಾಡಿದರೆ, ಆದರೆ ಅದನ್ನು ಸಹಿಸ್ಕೊಂಡು ಬರಬೇಡ. ತತ್ವ ಏನೈತಿ ಪ್ರತಿಪಾದನೆ ಮಾಡು. ಗಣಾಚಾರ ಅಂದರೆ ನೀವು ಹೊಡೆದಾಟಕ್ಕೆ ನಿಲ್ಲೋದಂತ ಅರ್ಥೈಸೋದಲ್ಲ. ಗಣಾಚಾರಿಗಿರೋದಂದ್ರೆ ಏನು, ಯಾರೋ ದಾಕ್ಷಿಣ್ಯಕ್ಕೊಳಗಾಗಿ ಹೌದ್ರಿ ಹೌದಪ್ಪನ ಚೌಡ್ಯಾಗ ಹೌದಪ್ಪ, ಅಲ್ಲಪ್ಪನ ಚೌಡ್ಯಾಗ ಅಲ್ಲಪ್ಪ ಅಲ್ಲ. ಯಾರನ್ನೋ ಭೇಟಿಯಾಗಿರ್ತೀವಿ, ಏನೋ ಹೇಳ್ತಾರೆ, ಎರಡು ಮಾತು ಅವ್ರು ಹೇಳೋದೆಲ್ಲ ಕೇಳಿ ಆದಮೇಲೆ ನಮ್ಗೆ ಯಾಕೆ ಬೇಡ್ರಿ ಊರು ಸಾಬರಿ ಅವ್ರು ಹೇಳ್ದಂಗೆ ಹ್ಞೂ ಅಂದ್ಬಿಟ್ರೆ ಮುಗಿದೋತಲ್ಲ ಅಂದು ಬರೋದಲ್ಲ. ಕೊನೆಗೆ ನಮ್ಮದು ಒಂದು ಮಾತು, ಅವ್ರು ಹೆಂಗೆ ಹೇಳ್ಯಾರಲ್ಲ ನಮ್ಮನ್ನು ಕುಂದಿರ್ಸ್ಕೊಂಡು ನಾವು ಒಂದು ಮಾತು, ಅವ್ರ ಜಗಳ ಆಗಲಾರ್ದ ಅದು ಹಂಗಲ್ಲ ಇದು ಹಿಂಗಂತ ನಮ್ಮ ತತ್ವಕ್ಕೆ ಅಪಚಾರ ಆಗಿತ್ತಂದ್ರೆ ಅದನ್ನು ಸರಿಪಡಿಸುವಂಥ ಒಂದು ಸಾತ್ವಿಕ ಒಂದು ಕ್ರಿಯೆ ನಡಿಬೇಕಲ್ಲಿ. ಅದು ಮೂಲದಲ್ಲಿ ಗಣಾಚಾರ ತತ್ವ. ಅದು ಆದಮೇಲೆ ಭ್ರಷ್ಟಾಚಾರ ಇಟ್ಟರವ್ರು. ಹಂಗಂತ ತಿಳಿದು ಬರೇ ನಿಮ್ಮ ತತ್ವ ಪ್ರತಿಪಾದನೆ ಮಾಡುವಾಗ ಅಹಮ್ಮಿಕೆ ಇರಬಾರ್ದು. ನಮ್ಮದು ಸದಾ ವಿನಯಶೀಲರಾಗಿರಬೇಕು. ಬಾಗಿದ ತಲೆ ಭಕ್ತಿ ಭಾವದಲ್ಲೇ ಹೇಳ್ತಿರ್ಬೇಕು ಅದನ್ನು ಹೊರತು ಬೇರೆ ಇನ್ನೊಂದರಲ್ಲಿ. ಇದು ಭ್ರಷ್ಟಾಚಾರ. ಇವು ಪಂಚಾಚಾರಗಳು ನಮ್ಮ ಪ್ರಾಣವಾಗಿರ್ಬೇಕು, ನಮ್ಮ ಉಸಿರಾಗಿರ್ಬೇಕು. ನಮ್ಮ ತತ್ವ ಸಿದ್ಧಾಂತದಲ್ಲಿ ಅಷ್ಟಾವರಣವೇ ಅಂಗ, ಅವು ಕಣ್ಣಿಗೆ ಕಾಣತಕ್ಕಂಥ ಸಾಕಾರ ಸ್ವರೂಪ ಆಗಿದ್ದರೆ ಪಂಚಾಚಾರ ಅದು ನಮ್ಮ ಉಸಿರಾಗಿ ಪ್ರಾಣವಾಗಿರಬೇಕು. ಷಟ್ಸ್ಥಲ ಅನ್ನೋದು ನಮ್ಮ ಆತ್ಮವಾಗಿರಬೇಕು. ಷಟ್ಸ್ಥಲ ಮಾರ್ಗ ಆತ್ಮ, ಅದು ನಮ್ಮ ಆತ್ಮ ಸ್ವರೂಪವನ್ನು ಆ ಪರಮಾತ್ಮನ ಸ್ವರೂಪದಲ್ಲಿ ಲೀನ ಮಾಡ್ತಕ್ಕಂಥ ದಾರಿಯನ್ನು ತೋರಿಸ್ತಕ್ಕಂಥ ಸತ್ಪಥ ಅದು ಆತ್ಮವಾಗಿರ್ಬೇಕಂತಕ್ಕಂಥದ್ದು. ಈ ಸಿದ್ಧಾಂತದಲ್ಲಿ ಭ್ರಷ್ಟಾಚಾರಿಯಾಗಿರಬೇಕು. ಪ್ರಾಣ ಕಳೆಯರತು ಅಂತೂ ಜಂಗಮವೇ ಪ್ರಾಣವಾಗಿ. ನಾವು ನಮ್ಮ ಪ್ರಾಣ, ನಾವು ಉಸಿರಾಡಿಸುವಂಥ ಪ್ರಾಣ, ಈ ವಾಯು ಪ್ರಾಣ ಅಳದು ಅದೇನಾಗಬೇಕು, ಲಿಂಗ ಪ್ರಾಣ ಆಗಬೇಕು, ಪ್ರಾಣಲಿಂಗಿಗಳಾಗಬೇಕು ನಾವು. ಪ್ರಾಣ ಕಳೆಯರತು ಅಂತೂ ಜಂಗಮವೇ ಪ್ರಾಣವಾಗಿ ಹಂಗು ಹರಿ ಇಲ್ಲದಿರಬಲ್ಲನಯ್ಯ ಬಸವಣ್ಣನು. ಆತ ಪ್ರಾಣಲಿಂಗಿ ಅದಾನಪ್ಪ, ಯಾರಂಗೂ ಇಲ್ಲ, ಪ್ರಾಣಲಿಂಗಿ. ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗವಾಗಿ ಚರಿಸಬಲ್ಲಂಥ ಮಹಾಯೋಗಿ. ಉಪಾಧಿ ಎಂಬ ಕೀರ್ತಿವಾರ್ತೆಯ ಜರಿದು ನಿರುಪಾಧಿಕವೆಂಬ ವಿವೇಕಕ್ಕೆ ಅತೀತನಾಗಿ ಸಹಜ ದಾಸೋಹಿ ಆಗಿರಬಲ್ಲನಯ್ಯ ಬಸವಣ್ಣನು. ಆತ ಸಹಜ ದಾಸೋಹಿ ಅದಾನಯ್ಯ. ಏನು ಬಂದ್ರಿ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಅಂತ ಹೇಳಿ ಸಹಜವಾಗಿರತಕ್ಕಂಥ ಮಹಾಶರಣ ಆತ ಬಸವಣ್ಣ. ಸಹಜ ದಾಸೋಹಿಯಾಗಿರಬಲ್ಲನಯ್ಯ ಬಸವಣ್ಣನು. ಬಸವಪ್ರಿಯ ಕೂಡಲ ಚನ್ನ ಸಂಗನ ಶರಣ ಬಸವಣ್ಣನೇ. ಮುಂದೆ ಹೇಳಿದ್ರು, ಬಸವಣ್ಣನೇ ನಿಮಗೆ ಭಕ್ತನಲ್ಲದೆ ಮತ್ತಾರನೂ ಕಾಣೆನಯ್ಯ. ಅವ್ರ ಬಗ್ಗೆ ಏನು ಹೇಳಾಕತ್ತೀರಿ ನೀವು? ನಿಮಗೆ ಭಕ್ತರಂದ್ರೆ ಅವರ ಒಬ್ಬರ ಈ ಜಗತ್ತೇ, ನಿಮಗೆ ಸಲ್ಲೋರು ಬೇರೆ ಯಾರಿಲ್ಲ. ಭಕ್ತರಂದ್ರೆ ಅವರ ನಿಮಗೆ, ಅವ್ರನ್ನ ಬಿಟ್ಟು ನಿಮಗೆ ಯಾರು ಸಮೀಪ, ನಿಮ್ಮ ಇದಕ್ಕೆ, ನಿಮ್ಮ ನಿಲುವಿಗೆ, ನಿಮ್ಮ ಹತ್ರಕ್ಕೆ ನೀವು ಅಪೇಕ್ಷೆ ಪಡೋ ರೀತಿಯಲ್ಲಿ ಭಕ್ತ ಸ್ಥಳವನ್ನು ಅಪೇಕ್ಷೆ ಪಡ್ತಾರೆ. ಇಲ್ಲಿ ಯಾರು ಹುಡುಕಾಡಿದ್ರೆ ಸಿಗೋದಿಲ್ಲ. ಸಿಕ್ಕರೆ ಅವರ ಒಬ್ಬರ ನಿಮ್ಗೆ. ಅವ್ರ ಬಗ್ಗೆ ನೀವು ಕ್ವಶನ್ ಮಾಡಾಕತ್ತೀರಿ, ಅವ್ರ ಬಗ್ಗೆ ನೀವು ಒಂದಿಷ್ಟೇನೋ ಸಂಶಯ ಪಡಾಕ್ತೀರಿ. ಯಾಕೆ ಅವ್ರು ಎದ್ದು ಬರಲಿಲ್ಲ, ಖರೇನ ಭಕ್ತರಾಗಿದ್ರು ಅವ್ರು ಎದ್ದು ಬರ್ತಿದ್ರು, ನಿಮ್ಮ ಹತ್ರ ಯಾಕೆ ಹೇಳಿ ಕಳಿಸಿದ್ರು ಅಂತ ಹಿಂಗೆ ಹೇಳೋ ಮಾತು ಸರಿ ಹೊಂದೋದಿಲ್ಲ.
ಇದ್ರ ಅವ್ರೊಬ್ಬರ ನಿಮಗೆ ಭಕ್ತರಿಲ್ಲ, ಇಲ್ಲ ಅಂದ್ರೆ ನಿಮ್ಮ ತಕ್ಕ ಭಕ್ತರು ಇನ್ಯಾರು ಸಿಗಂಗಿಲ್ಲ ಹುಡುಕಿದ್ರ ಅನ್ನೋ ಹೇಳು ಮಾತಿದು. ಅವರಲ್ಲಿಯೂ ನೀವು ಏನಾದ್ರು ಸ್ವಲ್ಪ ಹುಡುಕ್ಲಿಕ್ಕೆ ಹೋದ್ರೆ ಅಂದ್ರೆ ಮುಗಿತೀನಿ, ನಿಮ್ಗೆ ಯಾರು ಈ ಜಗತ್ತಿನ ಭಕ್ತರು ಸಿಗೋದಿಲ್ಲ ಅಂದಂಗ. ಯಾಕೆ ಅವ್ರ ನಿಲುವಿಗಿದ್ದವ್ರ ನಿಮಗೆ ಒಂದು ಅಲ್ರ ಅಂದ್ರೆ ಇನ್ನು ಉಳ್ದವ್ರಂತೂ ಮುಗಿದೋತಿ, ಏನು ಪ್ರಶ್ನೆ ಇಲ್ಲ ಅಂದಂಗೆ ಅದು. ಇದು ಹಡಪದಪ್ಪನವರ ಸಾತ್ವಿಕವಾಗಿರ್ತಕ್ಕಂಥ ಸಂದೇಶವನ್ನು ಮರಳಿ ಯಾರಿಗೆ ಕೊಟ್ಟರು? ಪ್ರಭುದೇವರಿಗೆ ಕೊಟ್ಟರು. ಹಿಂಗೆ ಹೇಳಿದ ಮೇಲೆ ನಿಮಗೆ ಸಂಗನ ಬಸವಣ್ಣನಲ್ಲದೆ ಮತ್ತಾರೂ ಭಕ್ತರಿಲ್ಲವೆಂದು ಅಪ್ಪಣ್ಣಗಳು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ ಏನಂದ್ರೆ, ಹಂಗಂದ್ರೆ ಇವರು ನೋಡೋಣ. ನಿಮ್ಮಲ್ಲಿ ಭಕ್ತಿ ಉಂಟು, ತಮ್ಮಲ್ಲಿ ಭಕ್ತಿ ಉಂಟು, ಎಮ್ಮಲ್ಲಿ ಭಕ್ತಿ ಉಂಟೆಂದರೆ ಶಿವಶರಣರು ಮೆಚ್ಚುವರೆ. ಮಾತಿವ್ರು ಚಾಲು ಆಯ್ತು. ಭಕ್ತಿಗೆ ಬಂದು ನಿಂತ್ರಿ ಇವರು. ಭಕ್ತಿ ಅಂದ್ರೆ ಏನು ಅನ್ನೋದು ಜಗತ್ತಿಗೆ ಸಂದೇಶ ಕೊಡ್ಬೇಕಾಯ್ತು ಅವ್ರು. ಭಕ್ತಿ ಅಂದ್ರೆ ಏನು, ಆ ಸಂದೇಶ ಕೊಡಕ್ಕೆ ಇದೆಲ್ಲ ಚಾಲು ಆಗೈತಿ. ಹೂಸಿ ಹುಂಡನ ಮಾಡಿ ಬಾಯ ಸವಿಯ ನುಡಿವರೆಲ್ಲ ಭಕ್ತರಪ್ಪರೆ. ಮಾತಿನ ಅದ್ವೈತವ ಕಲಿತು ಮಾರುಗೋಲ ಬಿಡುವರೆಲ್ಲ ಭಕ್ತರಪ್ಪರೆ. ಬೆಳ್ಳಿಗೆ ಮಕ್ಕಳೆಂದರೆ ಬಳ್ಳವಾಲ ಕರಿವೆಯ ಮರುಳೆ. ಸಂಗಣ ಬಸವಣ್ಣನೆಂದರೆ ಮಾತಿಂಗೆಲ್ಲ ಭಕ್ತಿಯುಂಟೆ. ಬಂದ ಜಂಗಮದ ಇಂಗಿತಾಕಾರವನರಿತು ಇದಿರೆದ್ದು ವಂದಿಸಿ ಕೈ ಮುಗಿದು ನಡುಗಿ ಕಿಂಕಿಲನಾಗಿ ಭಯಭೀತಿ ಭೃತ್ಯಾಚಾರವಾಗಿರಬಲ್ಲರೆ ಅದು ಭಕ್ತಿ, ಅದು ವರ್ಮ. ಬಂದವರಾರೆಂದರಿಯದೆ ನಿಂದ ನಿಲವನರಿಯದೆ ಕೆಮ್ಮನೇ ಅಹಂಕಾರವ ಹೊತ್ತುಕೊಂಡು ಇಪ್ಪವರಿಗೆ ನಮ್ಮ ಗುಹೇಶ್ವರ ಲಿಂಗನೊಲ್ಲ ನೋಡ. ಭಕ್ತಿ ಅಂತ ಹೇಳಿದ್ರಪ್ಪ, ಭಕ್ತರ ಅಂದ್ರೆ ನಿಮಗೆ ಸಿಗಾವ್ರು ಬಸವಣ್ಣವ್ರು ಒಬ್ರ ಅಂದ್ರಿ, ಅದೆಲ್ಲ ಖರೆ. ಎಂಥ ಭಕ್ತಿ? ಭಕ್ತರಂದ್ರೆ ಹೆಂಗಿರ್ಬೇಕು ಅಂತವ್ರು ವಿವರಣೆ ಕೊಡಕತ್ರು. ಏನು ಕೊಟ್ಟರು? ಭಕ್ತಿ ಎಂಬುದು ಸಹಜವಾಗಿ ಅಳವಟ್ಟು ಅದು ಆಚರಣೆಯಲ್ಲಿರಬೇಕು. ಈಗ ಎಲ್ಲೈತೆ ಆಚರಣೆ ಅಂತ ಕೇಳಿದ್ರು ಅವರು. ಇಷ್ಟು ಹೇಳವ್ರು, ನಿಮ್ಮನ್ನು ಕಳ್ಸವ್ರು 2-3 ಸಲ ಅಡ್ಡಾಡಿಸಿದಾರಲ್ಲ, ಅವರೇ ಎದ್ದು ಬಂದಿದ್ರು ಮುಗಿದಕ್ಕಿತ್ತಲ್ಲ ಅನ್ನೋ ಅರ್ಥದೊಳಗೆ ಹೇಳಿದ್ರು. ಈಗ ಅವರು ಮುಂದೆ ಬರೀ ಬಾಯ ಮಾತಿನಲ್ಲಿಯೇ ತಮ್ಮಲ್ಲಿ ಭಕ್ತಿ ಉಂಟೆಂದು ನುಡಿದುಕೊಂಡರೆ, ನೀವು ಅವ್ರ ಬಗ್ಗೆ ಹೇಳಾಕತ್ತೀರಿ, ಈಗ ಭಾಳ ಭಕ್ತಿ ಐತೆ ಅವ್ರ ಹತ್ರ ಅಂತ ನೀವು ಹೇಳಾಕತ್ತೀರಿ ಬಾಯಿ ಮಾತಿನಾಗ. ನುಡಿದುಕೊಂಡರೆ ಶಿವಶರಣರು ಅದನ್ನೊಪ್ಪರು. ಸ್ಪಷ್ಟವಾಗಿ ಹೇಳಿದರು. ಹುಸಿ ಹುಂಡನ ಮಾಡಿ ಬಾಯ ಸವಿಯ ನುಡಿವರೆಲ್ಲ ಭಕ್ತರಪ್ಪರೆ. ಅಂದರೆ ಹುಸಿ ಹುಂಡನ ಮಾಡಿ ಅಂದರೆ ವಿಭೂತಿ ರುದ್ರಾಕ್ಷಿ ಎಲ್ಲ ಕಟ್ಕೊಂಡು, ಹೌದಾ, ನಾವೆಲ್ಲ ಬಹಿರಂಗದ ಎಲ್ಲ ಅಲಂಕಾರಗಳದಾವಲ್ಲ, ನಮ್ಮ ಅಷ್ಟಾವರಣಗಳನ್ನು ನಾವು ಧರಿಸ್ಕೊಂಡು, ಮುಂದೆ ಶಿವಲಾಂಛನವ ಧರಿಸಿಕೊಂಡು, ಹೌದಾ, ಲಿಂಗ ಅಂಗದ ಮೇಲೆ ಲಿಂಗ ಧರಿಸ್ಕೊಂಡೇವೆ ಅಂತ ತೋರಿಸಿ ರುದ್ರಾಕ್ಷಿ ಸರ ಹಾಕ್ಕೊಂಡು ಅವನ್ನೆಲ್ಲ ನಾವು ಅಷ್ಟಾವರಣಗಳನ್ನು ಭಾಳ ವೈಭವಪೂರ್ವವಾಗಿ ನಾವು ಮಾಡ್ತೀವಿ. ಹೀಗೆಲ್ಲ ಹಾಕ್ಕೊಂಡು ಧರಿಸಿಕೊಂಡು ನಿಜ ಭಕ್ತಿ ಇಲ್ಲದೆ ಆಡಂಬರವ ತೋರಿ, ಇದರ ಆಡಂಬರ ಆಚರಣೆ ಇರಲಿಲ್ಲ ಅಂದರೆ ಆಡಂಬರ ಅಂತ ಅವ್ರನ್ನು. ಆಡಂಬರವ ತೋರಿ ಭಕ್ತಿ ಮಾಡೋದಾದರೆ ಧರಿಸಿಕೊಂಡು ಬಾಯಲ್ಲಿಯೇ ಭಕ್ತಿಯ ಸವಿಸವಿಯಾದ ಮಾತನ್ನು, ಬಾಯಲ್ಲಿಯೇ ಭಕ್ತಿಯ ಸವಿಸವಿ ಮಾತನಾಡುವರೆಲ್ಲರೂ ಭಕ್ತರೆನಿಸಿಕೊಳ್ಳುವರೇ? ಇಲ್ಲಿಲ್ಲ. ಮಾತಿನಲ್ಲೇ ಅದ್ವೈತವ ಕಲಿತು ಮಾರುಗೋಲ ಬಿಡುವರೆಲ್ಲ ಭಕ್ತರಪ್ಪರೆ. ಬರೀ ಮಾತಿನೊಳಗನ ಅದ್ವೈತ ಹೇಳಿ ಲಿಂಗ ಜಂಗಮ ಎರಡೂ ಒಂದ, ಬೇರೆ ಅಲ್ಲ ಅಂತ ಹೇಳಿ, ಲಿಂಗ ಅಂದ್ರೂ ಒಂದ, ಜಂಗಮ ಅಂದ್ರೂ ಒಂದ, ಲಿಂಗದ ಮುಖವೇ ಜಂಗಮ, ಜಂಗದ ಮುಖವೇ ಲಿಂಗ ಅಂತ ಹೇಳಿ, ಮಾತಿನೊಳಗೆ ಅದ್ವೈತ ಹೇಳಿ, ಮಾತಿನೊಳಗೆ ಒಂದ ಅಂತ ಹೇಳಿ, ಕೃತಿಯೊಳಗೆ ನೀವು ಎರಡೆರಡು ಭಿನ್ನ ಆಗಿದ್ರಿ ಅಂದ್ರೆ, ದ್ವೈತ ಭಾವದಲ್ಲಿದ್ದರೆ ಅಂದ್ರೆ, ಕೃತಿಯಲ್ಲಿ ಆಚರಣೆಯಲ್ಲಿ ದ್ವೈತ ಭಾವದಲ್ಲಿದ್ದೆ ಅಂದ್ರೆ, ಅದ್ವೈತವೇ ನುಡಿಯೋದು ನೋಡ್ರಿ, ಕಲಿತು ಅದ್ವೈತವ ನುಡಿಯುವುದ ಕಲಿತು ಬಂದ ಶರಣರಿಗೆ ಸಹಜ ಭಕ್ತಿಯ ತೋರದೆ ಮಾತಿಗೆ ಪ್ರತಿಮಾತು
ಮಾತಿಗೆ ಮಾರುಗೋಲ ಅಂದ್ರೆ ಪ್ರತಿಮಾ, ತಿರುಗು ಬಾಣ ಬಿಡು ಅಂತಾರಲ್ಲ, ಬಾಣಕ್ಕೆ ಬಾಣ ಬಿಡು, ಮಾರುಗೋಲು. ಮಾತಿನಲ್ಲಿಯೇ ಪ್ರತಿಮಾತು ಕೊಡುವರೆಲ್ಲರೂ ಭಕ್ತರು ಎನಿಸ್ಕೊತಾರನು. ಈಗ ನಾ ಹೇಳಾಕ್ತೀನಿ, ನೀವು ಕೇಳಾಕ್ತೀರಿ, ನಾ ಹೇಳಿದ್ದಕ್ಕೆ ಹೊಳ್ಳಿ ಉತ್ತರ ಕೊಡಾಕತ್ತೀರಿ ನೀವು ಅಂತ ಅಪ್ಪಣ್ಣವ್ರಿಗೆ ಹೇಳ್ದಂಗೆ, ಅವರಲ್ಲಿ ಹೋಗಿ ಬಂದು ಅವ್ರ ಕಡೆಯಿಂದ ಹೇಳಿ ಕಳ್ಸಾಕ್ತಾರಲ್ಲ ಅವ್ರಿಗೆ ಹೇಳ್ದಂಗೆ, ಮಾತಿನಾಗ ಮಾತು ಬರೀ ಉತ್ತರ ಕೊಡಾಕತ್ರ ಇದೇನು ಭಕ್ತಿ ಅಂತಾರನೇ ಇದಕ್ಕೆ? ಇಲ್ಲ. ಬೆಳ್ಳಗೆ ಆಕಳೆಂದರೆ ಬಳ್ಳವಾಲ ಕರೆವವೇ ಮರುಳೆ. ಬೆಳ್ಳನ ಆಕಳೈತೆ, ಚಂದ ಆಕಳೈತೆ ಅಂದ್ರೆ ಏನು? ಬಳ್ಳವಾಲ ಅಂದ್ರೆ ಒಂದು 4 ಲೀಟ್ರ್ ಹಾಲು ಇದ್ದಂಗೆ, ಅದು ಅಳತೆ, ಅದು ಪ್ರಮಾಣ. ಬೆಳ್ಳನ ಆಕಳೈತೆ ಅಂದ್ರೆ ಏನು 4 ಲೀಟ್ರ್ ಹಾಲು ಹಿಂಡತೈತೆ ಅಂತ ಗ್ಯಾರಂಟಿನ ಅದು ಅಂದಂಗೆ. ನೋಡ್ರಿ ಹೆಂಗೆ ಗೊತ್ತಾರ, ಆಕಳು ಬೆಳಗೈತಿ ಚಂದ ಐತಿ ಅಂತಂದ್ಗಳೇನು ಅದು 4 ಲೀಟ್ರ್ ಹಾಲು ಪಕ್ಕ ಹಿಂಡತೈತೆ ಅಂತ ಅರ್ಥನ ಅದು ಅಂದಂಗೆ. ಅದು ಬೆಳ್ಳಗೆ ಆಕಳೆಂದರೆ ಬಳ್ಳವಾಲ ಕರೆವವೇ ಮರುಳೆ ಅಂತ ಉದಾಹರಣೆ ಕೊಟ್ಟರು. ಹೌದಾ? ಮುಂದೆ ಹೇಳ್ತಾರ ಅವರು, ಸಂಗಣ ಬಸವಣ್ಣನೆಂದರೆ ಮಾತಿನ ಮಾತಿಂಗೆಲ್ಲ ಭಕ್ತಿಯುಂಟೆ. ಅಂದರೆ ಬಸವಣ್ಣನೆಂದ ಮಾತ್ರಕ್ಕೆ ನೀ ಹೇಳಾಕತ್ತೀಯಲ್ಪ, ಅಪ್ಪಣ್ಣವ್ರಿಗೆ ಹೇಳಾಕ್ತಾರೆ, ನೀವು ಹೇಳಾಕ್ತಿರಲ್ಪ, ಬಸವಣ್ಣನವರೆಂದ ಮಾತ್ರಕ್ಕೆ ಆಚರಣೆಯಲ್ಲಿ ಭಕ್ತಿ ಇರಬೇಕಲ್ಲದೆ ಬರೀ ಮಾತಿನಲ್ಲಿಯೇ ಭಕ್ತಿ ಎಂಬುದುಂಟೆ. ಹಿಂಗಿದ್ದಿದ್ರೆ ಅದು ಬರ್ತಿದ್ರು ಅವ್ರಂತ ಅವ್ರ ತಲೆ ಆಗದೆ. ಇಷ್ಟೆಲ್ಲ ಹೇಳ್ಕಳಿಸಿ ಬಂದಿಲ್ಲ ಅಂದ್ರೆ ಅವ್ರಿಗೆ ಬರೀ ನೀವು ಅವ್ರ ಬಗ್ಗೆ ಹೇಳಾಕತ್ತೀರಿ, ಸ್ವತಃ ಅವರೇ ನಿಮಗೆ ಹೇಳಿ ಕಳ್ಸಾಕ್ತಾರ. ಅದು ಆಚರಣೆಯೊಳಗೆ ಬರೋಲ್ಲ ನನಗೆ. ಅದಕ್ಕೆ ನಾನು ನನಗೆ ಹೀಗೆ ಅನ್ಸಾಕತೈತಿ. ಇಲ್ಲ, ಯಾರಿದ್ದರೂ ಭಕ್ತಿ ಎಂಬುದು ಆಚರಣೆಯಲ್ಲಿರಬೇಕು. ಯಾರಿರಲಿ ಭಕ್ತಿ ಎಂಬುದು ಆಚರಣೆಯಲ್ಲಿ. ಬಂದ ಜಂಗಮದ ಇಂಗಿತಾಕಾರವನರಿದು ಇದರೆದ್ದು ವಂದಿಸಿ ಕೈ ಮುಗಿದು ನಡನಡುಗಿ ಕಿಂಕಿಲನಾಗಿ ಭಯಭೀತಿ ಭೃತ್ಯಾಚಾರವಾಗಿರವಲ್ಲರೆ ಅದು ಭಕ್ತಿ, ಅದು ವರ್ಮ, ಅದು ಮರ್ಮ. ಇಂಗಿತಾಕಾರ ಅಂದ್ರೆ ಮನೋಭಾವ. ಬಾಗಿಲಿಗೆ ಬಂದ ಶರಣರೂಪಿ ಜಂಗಮರ ಮನೋಭಾವವನ್ನು ಅರಿತು ಎದ್ದು ಬಂದು ಅವರೆದುರಿಗೆ ಹೋಗಿ ವಂದಿಸಿ ಕೈ ಮುಗಿದು ಭಯಭಕ್ತಿಯಿಂದ ಭೃತ್ಯಾಚಾರದಿಂದ ಭಕ್ತಿ ಮಾಡಬೇಕು. ಅದು ನಿಜ ಭಕ್ತಿ, ಅದು ನಿಜ ಭಕ್ತಿಯ ರಹಸ್ಯ. ಬಂದವರಾರೆಂಬುದು ಅರಿಯದೆ ನಿಂದ ನಿಲವನರಿಯದೆ ಕೆಮ್ಮನೇ ಅಹಂಕಾರವ ಹೊತ್ತುಕೊಂಡು ಇಪ್ಪವರಿಗೆ ನಮ್ಮ ಗುಹೇಶ್ವರ ಲಿಂಗನೊಲ್ಲ ನೋಡ. ನೇರವಾಗಿ ಹೇಳಿಬಿಟ್ರಿ. ಯಾರು ಬಂದಾರ, ಬಂದವ್ರ ನಿಲುವೇನು, ಇವನ್ಯಾವನು ತಿಳ್ಕೊಳ್ಳಾರ್ದ ಅಂತರಂಗದಲ್ಲಿ ವ್ಯರ್ಥವಾಗಿ ಅಹಂಕಾರವ ತುಂಬಿಕೊಂಡಿರೋ ನಿಜಭಕ್ತಿಯ ರಹಸ್ಯವನ್ನು ಅರಿದರೆಂದು ನಮ್ಮ ಪರಶಿವನು ಒಪ್ಪುವುದಿಲ್ಲವೆಂದು ಅಲ್ಲವ ಪ್ರಭುದೇವರು ಸ್ಪಷ್ಟವಾಗಿ ಅಪ್ಪಣ್ಣವರಿಗೆ ಕಡ್ಡಿ ಮುರಿದಂಗೆ ಹೇಳಿಬಿಟ್ರು. ಏನಾಗಬಾರ್ದು ಅಪ್ಪಣ್ಣವ್ರಿಗೆ? ಇಲ್ಲೇ ಭೃತ್ಯಾಚಾರದ ಮಹಾಮೂರ್ತಿ. ಹೌದಾ? ಇಲ್ಲಿ ನೋಡಿದ್ರೆ ವೈರಾಗ್ಯ ಪರ್ವತ, ಇದು ಶಿಖರ. ಇವರಿಬ್ಬರು ನಡಕ್ಕೆ ಸಿಕ್ಕ ಇವ್ರು ಒಂದು ನಮೂನಿ ಒದ್ದಾಡಕತ್ಬಿಟ್ರ. ಇವ್ರದ್ದು ಕೇಳ್ಬೇಕು, ಅವ್ರದ್ದು ಕೇಳ್ಬೇಕು. ಹಿಂಗೆ ಹೇಳಿದ ಮೇಲೆ ಹಿಂಗೆಂದು ಪ್ರಭುದೇವರು ಬಾರವೆಂದು ನಿರೂಪಿಸಲು ಬರೋಕ್ಕಾಗೋದಿಲ್ಲ ನಮಗೆ. ಹಿಂಗಾದ್ರೆ ಬರೀ ಬಾಯಿ ಮಾತನ್ನೇ ಹೇಳಿದಾರೆ, ಬರೋಕ್ಕಾಗೋದಿಲ್ಲ ನಮಗೆ. ಬಾರವೆಂದು ನಿರೂಪಿಸಲು ಹಡಪದ ಅಪ್ಪಣ್ಣಗಳು ಮರಳಿ ಬಂದು ಬಸವರಾಜ ದೇವರಿಗೆ ಭಿನ್ನಯಿಸುವ ಪ್ರಸ್ತಾವದ ವಚನ. ಹೊಳೆ ಬಾಂದ್ರ ಇನ್ನು ಕೆಲಸ ಆಗುವುದಿಲ್ಲ ಅಂತ ಹೊಳೆ ಬಾಂದ್ರ. ದೇವದೇವ ಮಹಾಪ್ರಸಾದ ನಿಮ್ಮ ಶರಣರ ಮನೆಯ ಸಲಿಗೆಯ ಬಂಟ ನಾನಲ್ಲಯ್ಯ. ತನು ಮನ ದನವ ಹಿಂದಿಕ್ಕಿಕೊಂಡಿಪ್ಪ ವಂಚಕ ನಾನಯ್ಯ. ಭಾಳ ತ್ರಾಸ ಮಾಡ್ಕೊಂಡು ಬಂದ್ರು ಅಪ್ಪಣ್ಣವ್ರು, ಭಾಳ ಮನಸ್ಸಿಗೆ ನೋವು ಮಾಡ್ಕೊಂಡು ಬಂದ್ರು ಅವ್ರು. ಮನಸ್ಸಿಗೆ ನೋವು ಮಾಡ್ಕೊಂಡು ನೋಡ್ರಿ ಅವ್ರ ಸ್ಥಿತಿ ಹೆಂಗೈತೆ. ಅಪ್ಪಣ್ಣವ್ರ ಸ್ಥಿತಿ ಇಬ್ಬರ ಮೇಲೆ ಒಬ್ರಿಗೆ ಸಿಟಿಗೆ ಹೇಳ್ಬೇಕಾಗಿತ್ತು ಅವ್ರು. ನಾವು ಯಾರಾಗಿದ್ರಿ ಏನಾಕಿದ್ವಿ? ನಿಮ್ದೇನು ಹಚ್ಚಿರೋಪ್ಪ, ಇಲ್ಲಿ ನೋಡಿದ್ರೆ ನೀವು ನೋಡಿದ್ರೆ ಹಿಂಗೆ, ಅವ್ರು ನೋಡಿದ್ರೆ ಹಂಗೆ, ನಡ್ಕೊಳೆ ನಮ್ದಿದೆ ಅಂತ ನಾವು ಅಂತೀವಿ. ನಾವು ಸಹಜ. ಅಪ್ಪಣ್ಣವ್ರು ಇಬ್ಬರ ಮೇಲೂ ಸಿಟ್ಟಿಗೆ ಇದ್ದಿಲ್ಲ, ಅವರು ತಮ್ಮ ಮೇಲೆ ತಾವು ಸಿಟ್ಟಿಗೆ ಇದ್ಕೊಂಡ್ರು. ಇದು ಶರಣ ಸಿದ್ಧಾಂತ. ತನುಮನ ಧನವ ಹಿಂದಿಕ್ಕಿಕೊಂಡಿಪ್ಪ ವಂಚಕ ನಾನಯ್ಯ. ಅಪ್ಪಣ್ಣವ್ರು ಹೇಳಾಕ್ತಾರ, ನಿಮ್ಮ ಶರಣರು ಎನ್ನಿಚ್ಛೆಗೆ ಬಪ್ಪರೆ ಚಕಿತಮ ಭಿದತ್ತೇ ಶ್ರುತಿರಪಿ ಎನಲು ಎಮ್ಮ ನುಡಿ ನಿಮ್ಮ ಶರಣರ ತಾಗಬಲ್ಲುದೆ.
ಹೊಣೆಯ ತೋರಿ ಉದರವ ಹೊರೆವ ನಿಮ್ಮ ಮರೆಯಲಡಗಿಪ್ಪ ಹಡಪಿಗೆ ನಾನಯ್ಯ. ಎಷ್ಟು ಮನಸ್ಸು ನೋವು ಮಾಡ್ಕೊಂಡು ಹೇಳ್ಯಾರ. ಬಸವಪ್ರಿಯ ಕೂಡಲ ಚೆನ್ನ ಸಂಗನ ಶರಣರು ಎನ್ನ ಮಾತಿಂಗೆ ಬಾರರು, ನೀವೇ ಹೋಗಿ ಬಿಜಂಗೈಸಿಕೊಂಡು ಬಾರ ಸಂಗನ ಬಸವಣ್ಣ. ಇಲ್ಲಿಗೆ ಅವರು ಕೈ ಚೆಲ್ಲಿ ಬಿಟ್ರು ಅಪ್ಪಣ್ಣವರು. ನಾವಾಗಿದ್ರೆ ಏನಂತಿದ್ವಿ, ಅವ್ರು ನೋಡಿದ್ರೆ ಹಿಂಗೆ, ನೀವು ನೋಡಿದ್ರೆ ಹಿಂಗೆ, ನಮಗೇನು ಹಚ್ಚಬೇಡ್ರಿಪ್ಪ, ನೀವು ಸುಮ್ಮ ನೀವು ಬಲ ಅವ್ರ ಬಲ, ನಮ್ಮನ್ನೇನು ಕಳಿಸ್ಬೇಡ್ರಿ, ನೀವು ಏನಾರು ಮಾಡ್ಕೊರಿ, ನೀವು ಕರ್ಕೊಂಡು ಇದು ನಾವು ಸಹಜವಾಗಿ ಲೌಕಿಕದಲ್ಲಿ ನಾವು ಹೇಳ್ಕೊಂಡು ಕಡೆ ಕಾಯ್ಬಿಡ್ತಿದ್ವಿ. ಅಪ್ಪಣ್ಣವ್ರು ಹೆಂಗೆ ಅಂತಾರೆ ನೋಡ್ರಿ, ಏನು ಹೇಳ್ತಾರೆ ನೋಡ್ರಿ, ಎಷ್ಟು ಅದ್ಭುತವಾದ ಮಾತು ಹೇಳ್ತಾರೆ ನೋಡ್ರಿ. ದೇವದೇವ ಮಹಾಪ್ರಸಾದ, ದೇವತೆಗಳಿಗೂ ಮಹಾದೇವನಾಗಿ ಬೆಳಗುವ ಮಹಾಪ್ರಸನ್ನ ಮೂರ್ತಿ ಯಾರು? ಬಸವಣ್ಣವ್ರು. ದೇವದೇವ ಮಹಾಪ್ರಸಾದನ ಪ್ರಸನ್ನ ಮೂರ್ತಿ, ದೇವತೆಗಳು ದೇವನಿರ್ತಕ್ಕಂಥ ಪ್ರಸನ್ನ ಮೂರ್ತಿಯೇ. ಏನಂದ್ರು? ನಿಮ್ಮ ಶರಣರ ಮನೆಯ ಸಲಿಗೆ ಬಂಟ ನಾನಲ್ಲಯ್ಯ. ಗುರುವೇ ಕೇಳ್ರಿ ಅಂದ್ರು ಅವ್ರು. ಏನಂದ್ರು? ಯೋಗ್ಯ ರೀತಿ ಏನು? ಸಲಿಗೆ ಅಂದರೆ ಯೋಗ್ಯ ರೀತಿ, ಬಂಟ ಅಂದ್ರೆ ಸೇವಕ ಅಂತ ಕರ್. ಸಲಿಗೆ ಬಂಟ ನಾನಲ್ಲಯ್ಯ, ನಾನು ನಿಮ್ಮಂತಹ ಮಹಾಶರಣರ ಮನೆಗೆ ಯೋಗ್ಯ ರೀತಿಯಿಂದ ಸಲ್ಲುವಂಥ ಸೇವಕ ಅಲ್ಲ ಅಂದ್ಬಿಟ್ರ ಅವ್ರು. ಕನ್ಕ್ಲೂಷನಿಗೆ ಬಂದ್ಬಿಟ್ರ ಅವ್ರು. ಯಾಕೆ? ನೀವು ಹೇಳಿದ ಕೆಲಸ ಮಾಡ್ಕೊಂಬರಕ್ಕಾಗಲಿಲ್ಲ ನನಗೆ. ನೀವೇನು ಹೇಳಿ ಕಳಿಸಿದ್ರಿ? ಕರ್ಕೊಂಬ ಅಂದ್ರೆ ನಾ ಪ್ರಯತ್ನ ಮಾಡಿದೆ, ಅವರು ಬರಲಿಲ್ಲ. ಅದರ ಅರ್ಥ ಏನಾಯ್ತು? ನಾನು ಅವ್ರನ್ನ ಕರ್ಕೊಂಬರಕ್ಕೆ ಅಸಮರ್ಥ ಆದೆ. ಹಂಗಂದ್ರೆ ಏನಾಯ್ತು? ನಿಮ್ಮ ಆದೇಶವನ್ನು ಪಾಲನೆ ಮಾಡೋಕ್ಕೆ ಆಗಲಿಲ್ಲ ನನಗೆ. ಅದಕ್ಕೆ ಈ ಮಹಾಮನೆಯ ಸೇವಕನಾಗಲಿಕ್ಕೆ ನಾನು ಸಮರ್ಥ ಅಲ್ಲ ಅಂತ ತಮ್ಮಷ್ಟಕ್ಕೆ ತಾವು ನೋಡ್ರಿ. ಈ ಭಾವ ನಿಮಗೆಲ್ಲರೂ ಬರಕ್ಕೆ ಸಾಧ್ಯ. ಇಬ್ಬರ ಮೇಲೂ ಬ್ಲೇಮ್ ಇಲ್ಲ ಅವ್ರದ್ದು, ಅಪವಾದ ಇಲ್ಲ ಅವ್ರದ್ದು. ಇಬ್ಬರ ಮೇಲೂ ಅಪವಾದ ಹೊರಿಸಲಿಲ್ಲ ಅವರು. ಇಬ್ಬರ ಮೇಲೂ ಇಬ್ಬರದಾಗ ಒಬ್ಬರ ಬಗ್ಗೆ ಅವ್ರು ಹೇಳ್ಬೋದೈತಿ, ಏನು ಬಿಡ್ರಿ ನೀವು ಹೇಳಿದ್ರೆ ಬರೋಲ್ಲವ್ರು, ಏನೋ ಯಾಕೋ ಅವ್ರು ಎಡವಟ್ಟಿದ್ದಂಗೆ ಕಾಣ್ತಾರಂತ ನಾವು ಅಂತಿದ್ವಿ. ಇವ್ರ ಮೇಲೆ ಹೆಚ್ಚಿಗೆ ಭಕ್ತಿ ಇತ್ತಂದ್ರೆ, ಅವ್ರ ಮೇಲೆ ಹೆಚ್ಚಿಗೆ ಭಕ್ತಿ ಅಂದ್ರೆ ನೀವೇನು ಹಚ್ಚಿರಿಪ್ಪ, ನೀವೋ ಬಂದು ಕರ್ಕೊಂಬರ್, ನೀವೇ ಹಚ್ಚಿದ್ರಿಪ್ಪ, ಅವ್ರೇನೋ ದೊಡ್ಡವ್ರ ಕಣ್ಣಂಗೆ ಕಾಣಕತ್ತಾರ, ನೀವು ಇಲ್ಲ ಕುಂತ ಹೇಳಿದ್ರೆ ಹಂಗೆ ನೀವು ಹೋಗಿರ್ಬೇಕ್ರಪ್ಪ ಎದ್ದಂತ. ಹಿಂಗೆ ಇಬ್ಬರದಾಗ ಒಬ್ರಿಗೆ ಅಂದ ನಾವು ಕಡೆಯಕ್ಕೆ, ಅವ್ರು ಇಬ್ಬರಿಗೂ ಏನು ಅನ್ನಲಿಲ್ಲ. ಅವರು ಇಬ್ಬರಿಗೂ ಏನು ಅನ್ನಲಿಲ್ಲ. ಅವರು ಯಾಕೋ ನಾನು ಈ ಮನೆಯ ಸೇವಕನಾಗಿರಲಿಕ್ಕೆ ಸಮರ್ಥ ಅಲ್ಲ ಅಂತ ನನಗೆ ಇವತ್ತು ಅನ್ಸಾಕತೈತೆ ಅಂತ ಅವ್ರ ಭಾವ ಬಂತು. ಯಾಕಂದ್ರೆ ಪ್ರಥಮ ಬಾರಿಗೆ ಅನುಭವ ಆಗೈತೆ ಅವರಿಗೆ, ಪ್ರಥಮ ಬಾರಿಗೆ ಅವ್ರಿಗೆ ಅನುಭವ ಆಗೈತೆ. ನಿಮ್ಮ ಶರಣರ ಮನೆಯ ಸಲಿಗೆಯ ಬಂಟ ನಾನಲ್ಲಯ್ಯ, ತನು ಮನ ಧನವ ಹಿಂದಿಕ್ಕಿಕೊಂಡಿಪ್ಪ ವಂಚಕ ನಾನಯ್ಯ. ಮತ್ತೆ ಹೇಳಿದ್ರು, ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ನಾನು ತ್ರಿವಿಧ ದಾಸೋಹಿ ಅಲ್ಲ. ತ್ರಿವಿಧ ದಾಸೋಹಿ ಆಗಿದ್ನಿ ಅಂದ್ರೆ ಅವ್ರನ್ನ ಕರ್ಕೊಂಬರೋ ಯೋಗ್ಯತೆ ನನಗೆ ಬರ್ತಿತ್ತು. ಬಹುಶಃ ನಾನು ತ್ರಿವಿಧ ದಾಸೋಹಿ ಅಲ್ಲ. ತನುವ ಗುರುವಿಗೆ, ಮನವ ಲಿಂಗಕ್ಕೆ, ಧನವ ಜಂಗಮಕ್ಕೆ ಸಮರ್ಪಿಸದೆ ನನಗೆ ನನ್ನವರಿಗೆ ಬೇಕೆಂದು ಮರೆಮಾಡಿಕೊಂಡಿರೋ ವಂಚಕನು ನಾನು. ಎಲ್ಲೋ ಒಂದಿಷ್ಟು ದೋಷ ಆಗೈತೆ ಅಂತ ನನಗೆ ಅನ್ಸಾಕತೈತೆ ಅಂತಾರೆ ಅವರು. ಇಲ್ಲಾಂದ್ರೆ ಈ ಪ್ರಸಂಗ ನಾನು ಅವ್ರನ್ನ ಕರ್ಕೊಂಬರ್ತಿದ್ದೆ. ಮೋಸ್ಟ್ಲಿ ನನಗೆ ನೀವು ಹೇಳಿದ ಆದೇಶ ಪಾಲನೆ ಮಾಡೋಕ್ಕಾಗಿಲ್ಲ, ಅವ್ರನ್ನ ಕರ್ಕೊಂಬರು ಅದರಲ್ಲಿ ನಾವು ವಿಫಲ ಆಗೇನಂದ್ರೆ ಎಲ್ಲೇ ನನ್ನೊಳಗೆ ದೋಷ ಐತೆ ಅನ್ನಕತ್ತಾರ. ತಮ್ಮೆಲ್ಲ ತಾವು ಹಾಕ್ಕೊಳಕತ್ತಾರ ಅವರು. ತನುವನ್ನು ಗುರುವಿಗೆ, ಮನವನ್ನು ಲಿಂಗಕ್ಕೆ, ಧನವನ್ನು ಜಂಗಮಕ್ಕೆ ಸರ್ಪಿಸಿ ತ್ರಿವಿಧ ದಾಸೋಹ ಮಾಡಂತ ಹೇಳಿದ್ರಲ್ಲ, ಎಲ್ಲೋ ನಾವು ಒಂದಿಟ್ಟು ಎಡವೇನು ಕಾಣ್ತೈತಿ, ನಾನು ಪರಿಪೂರ್ಣ ಆಗಿಲ್ಲ ಕಾಣ್ತೈತಿ. ಅದಕ್ಕೆ ಇವತ್ತು ನನ್ನ ಮಾತಿಗೆ ಮನ್ನಣೆ ಕೊಟ್ಟಿಲ್ಲ ಅವರು. ನಾ ಅಕಸ್ಮಾತ್ ಸಮರ್ಥವಾಗಿದ್ದಿದ್ದೆ ಅಂದ್ರೆ ಅವ್ರು ಖಂಡಿತ ಬರ್ತಿದ್ರು. ಎಲ್ಲೋ ನನ್ನೊಳಗೆ ದೋಷ ಐತೆ ಅಂತ ತಮ್ಮೊಳಗೆ ದೋಷ ಹುಡುಕೊಂಡ್ರು ಅವರು, ಬೇರೆಯವರಲ್ಲಿ ದೋಷ ಹುಡುಕ್ಲಿಲ್ಲ. ಪ್ರತಿ ಪ್ರಸಂಗದಲ್ಲಿ ಬದುಕಿನಲ್ಲಿ ನಾವು ಏನೇ ಪ್ರಸಂಗ ಆದರೂ ನಮ್ಮೊಳಗೆ ದೋಷ ಹುಡುಕೋಕ್ಕೆ ಪ್ರಾರಂಭ ಮಾಡ್ಬೇಕು ಹೊರತು ನಾವು ಇನ್ನೊಬ್ಬರಲ್ಲಿ ದೋಷ ಹುಡುಕಬಾರ್ದು. ಈ ಪ್ರಸಂಗದ ಒಂದು ದೊಡ್ಡ ಮೆಸೇಜ್ ಏನು? ಹಡಪದಪ್ಪಣ್ಣವ್ರು ಹೇಳಿದ ಈ ಮೆಸೇಜ್ ಏನಂದ್ರೆ ನಮಗಂದರೆ, ಯಾವುದೇ ಪ್ರಸಂಗ ಬರಲಿ ಬದುಕಿನಲ್ಲಿ ಅದನ್ನು ನಾವು ಬೇರೊಬ್ಬರಲ್ಲಿ ಹೊರಗೆ ಎಲ್ಲೋ ದೋಷ ಹುಡುಕೊಂತ ಹೋದ್ರೆ ಪರಿಹಾರ ಇಲ್ಲ. ದೋಷ ನಿನ್ನೊಳಗೆ ಹುಡುಕು. ನಾವು ಮಾಡ್ತೇವೆ, ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಶರಣರ ಪಥದಲ್ಲಿರ್ತಕ್ಕಂಥವ್ರು ಮಾತ್ರ ಅದನ್ನು ಖಂಡಿತ ಮಾಡ್ತಾರೆ.
ನನ್ನಲ್ಲೇನೋ ದೋಷ ಇರಬೇಕು. ಹಿಂಗೆ ಯಾಕಾಯಿತು ಅಂದರೆ ನನ್ನಲ್ಲೇನೋ ದೋಷ ಇರಬೇಕು. ಇದನ್ನು ನಾವು ಪ್ರಶ್ನೆ ಹಾಕ್ಕೊಂತ ಹೋಗ್ಬಿಡ್ಬೇಕು. ಇವತ್ತು ಹಿಂಗೆ ಯಾಕಾಯ್ತು, ನನ್ನಲ್ಲೇ ದೋಷ ಇರಬೇಕು. ಇವತ್ತು ಅವ್ರು ನನ್ನ ಜೋಡಿ ಹಿಂಗೆ ಯಾಕೆ ನಡ್ಕೊಂಡ್ರು, ನನ್ನಲ್ಲೇನೋ ದೋಷ ಇರ್ಬೋದು. ಇವತ್ತು ನಮ್ಮ ಮಕ್ಕಳು ನಮಗೆ ಯಾಕೆ ಮಾತು ಕೇಳಿಲ್ಲ, ನನ್ನಲ್ಲೇ ದೋಷ ಇರ್ಬೋದು. ನಮ್ಮ ಮನೇಲಿ ಹಿರಿಯರು ಯಾಕೆ ನನಗೆ ಹಿಂಗೆ ಅಂದರು, ನನ್ನಲ್ಲೇ ದೋಷ ಇರ್ಬೋದು. ನನ್ನ ಸ್ನೇಹಿತ ಇವತ್ತು ನನ್ನ ಜೋಡಿ ಯಾಕೆ ಚೆನ್ನಾಗಿ ಮಾತಾಡಿಲ್ಲ, ನನ್ನಲ್ಲೇ ಏನೋ ದೋಷ ಇರಬೇಕು. ನಮ್ಮ ಸಹೋದ್ಯೋಗಿಗಳು ನಮ್ಮ ಜೊತೆ ಸರಿಗೆ ವರ್ತನೆ ಮಾಡಿಲ್ಲ, ನನ್ನಲ್ಲೇ ಏನೋ ದೋಷ ಇರ್ಬೋದು. ಸಮಾಜದಲ್ಲಿ ಅವನೇ ಚಂದ ನಿನ್ನಿತನ ಚಂದ ಮಾತಾಡಿದವ್ರು ಇವತ್ತೊಮ್ಮೆ ನಮ್ಮ ಮಾರಿ ಗಂಟು ಹಾಕ್ಕೊಂಡು ಹೋಗ್ಯಾರ ಅಂದರೆ ನನ್ನಲ್ಲಿ ಏನೋ ದೋಷ ಇರಬೇಕು. ಅವರಲ್ಲಿ ದೋಷ ಹುಡುಕೋದಲ್ಲ. ಯಾಕೆ ಮಕ್ಕ ಗಂಟು ಹಾಕ್ಕೊಂಡು ಹೋದ್ರಿಪ್ಪ ಯಾಕೇನ ಅಂತ 4 ಮಂದಿ ಜೋಡಿ ಅವ್ರನ್ನ ಬೈಕೊಂತ ಹೋಗೋದಲ್ಲ. ನನ್ನೊಳಗೆ ನಾನು ಅನ್ವೇಷಣೆ ಮಾಡ್ಕೋಬೇಕನ್ನೋ ಅರ್ಥ ಇದು. ಇದು ಹಡಪದಪ್ಪನವರು ಈ ಸಮಾಜಕ್ಕೆ ಕೊಟ್ಟಂಥ ದಿವ್ಯ ಸಂದೇಶ. ಈ ಅರ್ಥದಲ್ಲಿ ಈ ವಚನಗಳನ್ನು ನಾವು ಅಧ್ಯಯನ ಮಾಡಬೇಕು. ನಮ್ಮಲ್ಲೇ ನಾವು ಇದನ್ನು ನಮ್ಮ ಬದುಕಿನಲ್ಲಿ ಹೆಂಗೆ ಅಳವಡಿಸ್ಕೊಳ್ಳೋಕೆ ಸಾಧ್ಯ ಐತಿ. ಪ್ರತಿ ಮಾತು, ಪ್ರತಿ ವಚನ, ಪ್ರತಿ ಪ್ರಸಂಗ ಇವನ್ನ ನಮ್ಮ ಬದುಕಿನಲ್ಲಿ ಕಂಪೇರ್ ಮಾಡ್ಕೊಂಡು ಹೋದಾಗ ಬದುಕು ಶುದ್ಧ ಆಗುತ್ತೆ, ಬದುಕಿನ ದಾರಿ ಕರೆಕ್ಟ್ ಉಳಿತೈತೆ ಅನ್ನುವಂಥ ಮಾತು ಹೇಳಿದ್ರು ಅವರು. ಏನು ಹೇಳಿದರು? ನಿಮ್ಮ ಶರಣರು ನಾನು ತ್ರಿವಿಧ ದಾಸೋಹ ಅಲ್ಲ, ಯಾಕೋ ಏನೋ ನಾನು ವಂಚನೆ ಮಾಡೋಂತ ಅನಿಸ್ತತಿ. ಸಂಪೂರ್ಣವಾಗಿ ತನುವನ್ನು ನಾ ಗುರುವಿಗೆ ಕೊಟ್ಟಿರ್ಲಿಕ್ಕಿಲ್ಲ, ಮನವನ್ನು ಲಿಂಗಕ್ಕೆ ಕೊಟ್ಟಿರ್ಲಿಕ್ಕಿಲ್ಲ. ಮನಸ್ಸು ಎಲ್ಲೋ ಚಂಚಲ ಆಗಿರ್ಬೋದು ನಂದು. ಧನವನ್ನು ನಾನು ನನಗಾಗಿ ಇಟ್ಕೊಂಡಿರ್ಬೋದು ಅನಿಸ್ತತಿ ಎಲ್ಲೋ ಒಂದಿಷ್ಟು, ಗೊತ್ತೋ ಗೊತ್ತಿಲ್ಲದೋ. ಹೀಗಾಗಿ ಇವತ್ತು ನಾನು ಆದುದರಿಂದ ನಿಮ್ಮ ಮಹಾಶರಣರು, ಅದಕ್ಕಾಗಿ ನನಗೆ ಹಂಗೆ ಯಾಕೆ ಅನ್ಸಾಕತೈತೆ ಅಂದ್ರೆ ಹಂಗಾಗಿರಲಿಲ್ಲ ಅಂದ್ರೆ ನಿಮ್ಮ ಮಹಾಶರಣರು ಏನು ಮಗಳಿಗೆ ಬಂದು ನಿಂತಾರಲ್ಲ ಅವ್ರು ಮಹಾಶರಣರು. ನಿಮ್ಮ ಮಹಾಶರಣರು ನನ್ನಂಥವರು ಹೋಗಿ ಬರೆಮಾಡಿಕೊಂಡರೆ, ಎನ್ನ ಶರಣರು ಎನ್ನಿಚ್ಛೆಗೆ ಬಪ್ಪರೆ ಬರಮಾಡಿಕೊಂಡರೆ ಹೆಂಗೆ ಬರ್ತಾರವರು? ನನ್ನಂತ ನಾನೋ ಏನೋ ಒಂದಿಷ್ಟು ದೋಷ ಇಟ್ಕೊಂಡು ಕರೆಯಕ್ಕೆ ಹೋದ್ರೆ ಅವ್ರು ಹೆಂಗೆ ಬರ್ತಾರ? ಅವರು ಬರಲಿಲ್ಲ ಅಂತ ಯಾರ ಮೇಲೂ ಸಿಟ್ಟಿಗಳಿಲ್ಲ. ಅವರು ನನ್ನಲ್ಲೇನೋ ದೋಷ ಐತಿ, ದೋಷ ಇಟ್ಕೊಂಡು ಕರೆಯಕ್ಕೆ ಹೋದ್ರೆ ಅವ್ರು ಹೆಂಗೆ ಬರ್ತಾರ ಅಂತ ತಾವು ಅಂದ್ಕೊಂಡ್ರೆ ಅವ್ರು ವಿಚಾರ ಮಾಡಿರಿ ನೀವು. ಹೆಂಗೆ ಬರ್ತಾರ ಅವರು? ಈ ಅಲ್ಪನ ಮಾತಿಗೆ ಅವರು ಅದೇನು ಬೆಲೆ ಕೊಡುತ್ತಾರೆ? ನಾನು ಭಾಳ ಅಲ್ಪ ಮತೀಯ ಮದನಿ, ನನ್ನ ಮಾತಿಗೆ ಹೆಂಗೆ ಬೆಲೆ ಕೊಡ್ತಾರವ್ರು? ಕೊಡೋಕ್ಕೆ ಸಾಧ್ಯ ಇಲ್ಲ. ಕೊಡರು. ಮಹಾಶರಣರ ನಿಲವು ಮಹಾಗಣ, ವೇದ ಆಗಮದೊಳಗಿನ ಶ್ರುತಿಗಳೇ ಅವರ ಘನ ನಿಲುವಿಗೆ ಚಕಿತಗೊಂಡಿವೆ. ಎಂತಾರು ಬಂದು ನಿಂತಾರೆ ಗೊತ್ತನ ಅಲ್ಲಿ ಅಂದ್ರೆ ಅವರು. ವೇದ ಆಗಮದೊಳಗಿನ ಶ್ರುತಿಗಳೇ ಅವರ ಘನ ನಿಲುವಿಗೆ ಚಕಿತಗೊಂಡಿವೆ ಅಂದ್ರೆ ಅವಕ್ಕೂ ಆಶ್ಚರ್ಯ ಆಗಿಬಿಟ್ಟೈತಂತ. ಅಂಥ ನಿಲುವು ಇದ್ದಂಥ ಶರಣರು ಬಂದಾರ. ಚಕಿತಮ ಬಿಧತ್ತೇ ಶ್ರುತಿರಪಿ ಅಂತಂದರೆ ವೇದ ಆಗಮ ಒಳಗಿರ್ತಕ್ಕಂಥ ಶ್ರುತಿಗಳೇ ಅವರನ್ನು ನೋಡಿ ಚಕಿತಗೊಂಡವು. ಅವಕ್ಕ ಅವ್ರು ಏನನ್ನೋದು ತಿಳಿವಲ್ಲ, ಆಶ್ಚರ್ಯ ಆಗೈತಿ. ಅಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ನನ್ನಂತಹ ಅಲ್ಪನ ಮಾತಿಗೆ ಆ ಮಾತು ಆ ಮಹಾಶರಣರ ಮನಕ್ಕೆ ಮುಟ್ಟುವುದಾದ್ರೂ ಹೆಂಗೆ? ಸುಮ್ಮ ವ್ಯರ್ಥ ಪ್ರಯತ್ನ ಮಾಡೇನು ನಾನು. ಆ ನಿಲುವಿನ ಇನ್ನ ಇಲ್ಲ, ಅದು ಮುಟ್ಟಕ್ಕೆ ಸಾಧ್ಯ ಇಲ್ಲ ಗುರುವೇ, ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹೊಣೆಯ ತೋರಿ ಉದರವ ಹೊರೆವ ನಿಮ್ಮ ಮರೆಯಲಡಗಿಪ್ಪ ಹಡಪಿಗ ನಾನಯ್ಯ. ಅವರ ವೃತ್ತಿಗೆ ಬಂದರು. ಅವ್ರ ವೃತ್ತಿಗೆ ಬಂದರು. ಹೊಣೆಯ ತೋರಿ ಅಂದ್ರೆ ಹಣೆಯ ಬೆವರು ಸುರಿಸಿ ಜವಾಬ್ದಾರಿ ಹೊತ್ತು ನಿಮ್ಮ ಮಹಾಮನೆಯಲ್ಲಿ ಅತ್ಯಂತ ಜವಾಬ್ದಾರಿ ಹೊತ್ಕೊಂಡು ದುಡಿದ ಬಂದ ಪ್ರತಿಫಲದಲ್ಲಿ ನನ್ನ ಹೊಟ್ಟೆ ಹೊರಕೊಂಡು ಬದುಕಿ ನಿಮ್ಮ ಆಶ್ರಯದಲ್ಲಿ ಅಡಗಿಕೊಂಡಿರುವ ಒಬ್ಬ ನಾನು ಕ್ಷೌರಿಕ ವೃತ್ತಿಯ ಒಬ್ಬ ವ್ಯಕ್ತಿ ಅಷ್ಟೇ. ನಾ ನಿಲುವಿ ನಿಲ್ಕಿಲ್ಲ ಅಂತ ನನಗೆ ಅನ್ಸಾಕತೈತಿ. ಅದನ್ನು ಅವ್ರು ತಮ್ದೇನು ಹೇಳಕೊಂಡ್ರು ನೋಡ್ರಿ, ಜವಾಬ್ದಾರಿಯಿಂದ ಶಬ್ದ ಬಳಸ್ಯಾರ ಅವ್ರು. ನಾ ಅತ್ಯಂತ ಈ ಮಹಾಮನೆಯಲ್ಲಿ ಅತ್ಯಂತ ಜವಾಬ್ದಾರಿಯನ್ನು ಹೊತ್ಕೊಂಡು ದುಡ್ಕೊಂಡು ಬಂದಂಥವ. ಆದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ವೃತ್ತಿಯನ್ನು ಕೈಕೊಂಡು ಬಂದಂಥವ ನನ್ನಂಥ ಒಂದು ವ್ಯಕ್ತಿ. ಇವು ನನ್ನ ಮಾತು ಅವ್ರ ಮನಕ್ಕೆ ಎಲ್ಲಿ ಮುಟ್ಟಕ್ಕೆ ಸಾಧ್ಯ ಆಕೈತ್ರಪ್ಪ? ನಮ್ಮಂಥವ್ರ ಮಾತು ಅವ್ರು ಎಲ್ಲಿ ಕೇಳ್ತಾರ ಅಂತ ನಾವು ಅಂತೇವಲ್ಲ. ಆ ಅರ್ಥದೊಳಗೆ ಹೇಳಿದರು. ಬಸವಪ್ರಿಯ ಕೂಡಲ ಚನ್ನ ಸಂಗನ ಶರಣರು ಎನ್ನ ಮಾತಿಂಗೆ ಬಾರರು. ನನ್ನಂಥ ಸಣ್ಣವನ ಮಾತಿಗೆ ಅವರು ಮಾತಿಗೆ ಹ್ಞೂ ಅಂದು ಬರಾಕ ಸಾಧ್ಯ ಇಲ್ಲ, ಅವರು ಬರುವುದಿಲ್ಲ. ನೀವೇ ಹೋಗಿ
ಬಿಜಂಗೈಸಿಕೊಂಡು ಬಾರ ಸಂಗನ ಬಸವಣ್ಣ. ನೀವು ಅವರೇನ ನಾವು ಕರೆದ್ರೆ ಬರುವಂಗೆ ಕಾಣಂಗಿಲ್ಲ ಅವ್ರ. ನಾ ಎಲ್ಲ ಮಾಡೋ ಪ್ರಯತ್ನ ಮಾಡೀನಿ. ಯಾಕೆ ಅನ್ನೋದು ಕಾರಣ ಹೇಳಿದರು. ಹೇಳಿ ನೀವು ಅವ್ರನ್ನ ಇನ್ನೇನು ಸಾಧ್ಯ ಇಲ್ಲ, ನೀವ ಕರ್ಕೊಂಡು ಬರ್ರಿ ಅವ್ರನ್ನ ಅಂತಂದ್ರು ಅವ್ರು. ನೀವ ಕರ್ಕೊಂಡು ಬರ್ರಿ ಅಂದಮೇಲೆ ಮುಂದೆ ಹೇಳಿದ್ರು ಅವರು, ಅಲ್ಲಮ ಪ್ರಭುದೇವರು ಸಿದ್ದರಾಮಯ್ಯ ದೇವರು ಬಂದು ಬಾಗಿಲಲ್ಲಿರಲು ಅಲ್ಲಮ ಪ್ರಭುದೇವರು ಇಲ್ಲಿ ಹೇಳ್ತಾರ ಅವರು, ಮತ್ತಂ ಹೇಳಿದ್ರು ಅವರು, ಮಹಾಗುರುವೇ ಮಹಾಶರಣರು ನೀವೇ ಸ್ವತಃ ಹೋಗಿ ಬರೆ ಮಾಡಿಕೊಂಡು ಬನ್ನಿರೆಂದು ಹಡಪದಪ್ಪಣ್ಣವರು ಮಹಾಗುರು ಬಸವಣ್ಣವರಲ್ಲಿ ಭಕ್ತಿಯಿಂದ ಭಿನ್ನವಿಸಿಕೊಳ್ಳುವರು. ಅಲ್ಲದೆ ಅಲ್ಲಮ ಪ್ರಭುಗಳ ದಿವ್ಯ ನಿಲುವನ್ನು ತಾನು ಕಣ್ಣಾರೆ ಕಂಡ ದೃಶ್ಯವನ್ನು ಹೀಗೆ ವಿವರಿಸುವರು. ಮತ್ತಂ ಅಂದ್ರವರು. ಮತ್ತಂ ಅಂದ ಮತ್ತೆ ಹೇಳ್ತಾರ ಮುಂದುವರೆದು, ನಿನ್ನಳವಲ್ಲ ಎನ್ನಳವಲ್ಲ ಇದರಾಳವಲ್ಲದ ಘನವು ನೋಡಯ್ಯ. ಪ್ರಭುದೇವ್ರ ಬಗ್ಗೆ ಹೇಳಕತ್ರವ್ರು. ಕಾಬರೇ ಕಂಗಳಿಗೆ ಅಸಾಧ್ಯ, ಮುಟ್ಟುವರೇ ಸೋಂಕಿಗಂಗ ಅಸಾಧ್ಯ, ಮಾತನಾಡಿಸಿ ನೋಡಿದರೆ ವಾಂಗ್ಮನೋತೀತ, ನಿಂದರೆ ನೆಳಲಿಲ್ಲ ಸುಳಿದರೆ ಹೆಜ್ಜೆ ಇಲ್ಲ. ಪ್ರಭುದೇವರೆಂಬ ಭಾವ ತೋರುತ್ತದೆ. ಬಂದವರು ಪ್ರಭುದೇವರಂತ ಅನ್ಸಾಕತೈತೆ ನನಗೆ, ಅಂಥವ್ರಿಗೆ ಹೊಳಿತು. ಅಲ್ಲಿವರೆಗೆ ಯಾರಂತ ಗೊತ್ತಿಲ್ಲ ಅವರಿಗೆ. ಪ್ರಭುದೇವರೆಂಬ ಭಾವ ತೋರುತ್ತದೆ. ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಶರಣರ ಚರಣ ವಿಡಿವರ್ ಹೇಳ ಸಂಗನ ಬಸವಣ್ಣ. ಇದಕ್ಕೆ ಹೋಲಿಕೆ ಆಗಿರೋಂಥ ಕೆಲವು ವಚನವನ್ನು ಹಿಂದೆ ನೋಡೇವು ನಾವು. ಯಾರು ಸಿದ್ದರಾಮ ಶಿವಗಳನ್ನು ಭೇಟಿಗೆ ಬಂದಾಗ ಅವರು ಭಕ್ತರು ಬಂದು ಹೇಳಿದಾಗ ಸಿದ್ದರಾಮ ಶಿವಗಳಿಗೆ ಇದೇ ರೀತಿಯಾದ ನಿಲುವನ್ನು ಅವರು ವ್ಯಕ್ತಪಡಿಸಿದ್ರು. ಏನಂದ್ರೆ, ನಿನ್ನಳವಲ್ಲ ಅಂದ್ರೆ ಅಳತೆಗೆ, ನಿನ್ನ ಅಳತೆಗೂ ಬರೋದಲ್ಲ, ಎನ್ನ ಅಳತೆಗೂ ಬರೋರಲ್ಲ ಅವರು. ಇದರ ಆಳವಲ್ಲದ ಘನವು ನೋಡಯ್ಯ, ಯಾರ ಅಳತೆಗೂ ನಿಲುಕಲಾರ್ದಂಥ ಘನ ಅದು ಅಂತ ಹೇಳಿದ್ರು ಅವರು. ನಿನ್ನಳವಲ್ಲ ಎನ್ನಳವಲ್ಲ. ಮುಂದೆ ಕಾಬರೇ ಕಂಗಳಿಗೆ ಅಸಾಧ್ಯ. ಆ ಮಹಾಶರಣರ ನಿಲುವನ್ನು ಕಾಣಬೇಕಂದ್ರೆ ಕಣ್ಣಳತೆಗೂ ಸಿಗೋಲ್ದವರು. ಮುಂದೆ ಮುಟ್ಟಿ ಸ್ಪರ್ಶಿಸಬೇಕಂದ್ರೆ ಸ್ಪರ್ಶಕ್ಕೆಯೂ ಅಸಾಧ್ಯ. ಮುಟ್ಟಬೇಕಂತ ಹೋದ್ರೆ ಅವರು ಸ್ಪರ್ಶಕ್ಕೂ ನಿಲ್ಕೊಳ್ರು. ಮಾತನಾಡಿಸಿ ನೋಡಿದರೆ ವಾಂಗ್ಮನೋತೀತ. ಇನ್ನು ಮಾತನಾಡಿಸಿ ಅವ್ರನ್ನ ಮಾತಾಡಿಸ್ಬೇಕಪ್ಪ ಅಂತ ಹೋದ್ರೆ ಅವರ ನಿಲುವು ಮಾತು ಮನಗಳಿಗೆ ಮೀರಿದ ಮಹಾಘನವಾಗಿದೆ. ನಿಂದರೆ ನೆಳಲಿಲ್ಲ, ನಮ್ಮ ನೆಳ ಬರ್ತಾವೆ, ಹೌದಾ? ಅವ್ರು ನಿಂತರೆ ಅವ್ರ ನೆಳ ಸಹಿತ ಕಾಣುವಲ್ದು, ಹೌದಾ? ನಿಂದರೆ ನೆಳಲಿಲ್ಲ ಸುಳಿದರೆ ಹೆಜ್ಜೆ ಇಲ್ಲ. ಇನ್ನೂ ಆಶ್ಚರ್ಯ ಅಂದ್ರೆ ಏನಂದ್ರೆ, ಅವ್ರು ನಿಂತ ನೆರಳ ಇಲ್ಲ, ಅಲ್ಲೇ ನಡೆದಾಡಿದ್ರೆ ಅವ್ರು ಹೆಜ್ಜೆ ಮೂಡುವಲ್ಲು, ಸುಳಿವಿಲ್ಲ. ಇದೆಂತ ನಿಲುವು ಬಸವಣ್ಣ. ಮುಂದೆ ಅನಿಸ್ತು, ಪ್ರಭುದೇವರೆಂಬ ಭಾವ ತೋರುತ್ತಿದೆ. ಬಹುಶಃ ಇವರೇ ಅಲ್ಲಮ ಪ್ರಭುದೇವ್ರು ಇರ್ಬೋದು ಅಂತ ನನಗೆ ಅನ್ಸಾಕತೈತಿ ಅಂತ ಹೇಳಿದ್ರು ಅವ್ರು. ಫಸ್ಟ್ ಟೈಮ್ ಅವ್ರ ಹೆಸರು ಹೇಳಿದ್ರು ಅಲ್ಲಿ ಬಂದು. ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಶರಣರ ಚರಣವಿಡಿವರ ಹೇಳ ಸಂಗನ ಬಸವಣ್ಣ. ಇಂಥ ಶಿವಸ್ವರೂಪಿ ಶರಣರ ಚರಣವನ್ನು ಹಿಡಿದು ಭೃತ್ಯಭಕ್ತಿಯಿಂದ ಬರಮಾಡಿಕೊಳ್ಳಲು ಬೇಗ ಎದ್ದು ಬರ್ರಿ, ಇನ್ನು ತಡ ಮಾಡಬೇಡ್ರಿ ಗುರುವೇ ಎಂದು ಅಪ್ಪಣ್ಣನವರು ಅಪ್ಪ ಗುರು ಬಸವಣ್ಣನವರಲ್ಲಿ ಅತಿ ಅವಸರದಿಂದ, ಅತಿ ಅಂತಃಕರಣದಿಂದ ಭಾಳ ಅವಸರ ಮಾಡಿ ಬಂದು, ನನಗೆ ಯಾಕೋ ಹಿಂಗೆ ಅನ್ಸಾಗತೈತಿ, ತಡ ಮಾಡಬೇಡ್ರಿ, ಇನ್ನು ಬಂದವ್ರು ಪಕ್ಕ ಆಗೈತೆ ನನಗೆ, ಅವರು ಬಸವಣ್ಣ ಪ್ರಭುದೇವ್ರ ಅವರು ಅಂತ ನನಗೆ ಅನ್ಸಾಗತೈತಿ, ಇನ್ನು ತಡ ಮಾಡಬೇಡ್ರಿಪ್ಪ ಮರ, ದೌಡ್ ಎದ್ದು ಬಂದವ್ರು ನೀವು ಭಕ್ತಿಯಿಂದ ಕರ್ಕೊಂಬರ್ರಿ ಒಳಗೆ ಅನ್ನುವಂಥ ಮಾತನ್ನು ಹೇಳಿದ್ರು ಅವರು. ಹೇಳಿದ ಮೇಲೆ ಮುಂದೆ ಹೇಳಿದ್ರು ಅವರು, ನಾನು ಭಕ್ತನಲ್ಲಾಗಿ ಅನ್ನಿಚ್ಚಿಗೆ ಬಾರರು. ಈ ರೀತಿಯಾಗಿ ಹೇಳುವಾಗ ಅವ್ರು ಹೇಳ್ತಾರೆ, ಈ ರೀತಿಯಾಗಿ ನಾನು ಚಿಕ್ಕವನು ಬಂದ ಶರಣರು ಅಲ್ಲಮ ಪ್ರಭುದೇವರು ಹೇಳ್ತಾರಲ್ಲಿ ಏನಂತಂದ್ರೆ, ನಾನು ಭಕ್ತನಲ್ಲಾಗಿ ಅನ್ನಿಚ್ಚಿಗೆ ಬಾರರು, ನೀವೇ ಹೋಗಿ ಬಿಜಂಗೈಸಿ ತನ್ನಿ ಎಂದು ಅಪ್ಪಣ್ಣಗಳು ಭಿನ್ನಹಂ ಮಾಡುವ ಪ್ರಸ್ತಾವದಳು ಚಿಕ್ಕದಣ್ಣಾಯಕರು ಬಂದು, ಹಿಂಗೆ ಹೇಳು ಸಂದರ್ಭದೊಳಗನ ಚಿಕ್ಕದಣ್ಣಾಯಕರು ಬಂದು, ಚಿಕ್ಕದಣ್ಣಾಯಕರು ಅಂದ್ರೆ ಯಾರಿಲ್ಲಿ ಚನ್ನಬಸವಣ್ಣವ್ರ ಪ್ರವೇಶ ಆತಿಲ್ಲ. ಚಿಕ್ಕದಣ್ಣಾಯಕರು ಬಂದು, ಪ್ರಭುದೇವರು ಸಿದ್ದರಾಮಯ್ಯ ದೇವರು ಬಂದು ನಿಮ್ಮ ದ್ವಾರವಟ್ಟದ ಮುಂದೆ ನಿಂದೈದ್ದಾರೆ. ಒಳಗಿಂದ ಹೊರಗಿಂದ ಬಂದು ಅವ್ರು ಹೇಳಿಬಿಟ್ರು ಅವ್ರ ಸುದ್ದಿ, ನಿಂದೈದ್ದಾರೆ. ನೀವೇ ಹೋಗಿ ಬಿಜಂಗೈಸಿ ತನ್ನಿ ಎಂದು ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ
ಹಿಂಗೆ 2 ಸಲ ಇವರು 3 ಸಲ ಹೋಗಿ ಬರುವಾಗ ಇನ್ನೇನು ಆಗೋದಿಲ್ಲರಪ್ಪ ಬಂದವ್ರು ಪ್ರಭುದೇವ್ರು ಅಂತ ಅವರು ಸುದ್ದಿ ಹೇಳುವಾಗ ಹಿಂಗೆ ಮಾತಾಡ್ಕೊಂಡು ನಿಂತಿದ್ರು. ಹೊರಗಿನಿಂದ ಒಳಗೆ ಯಾರು ಬಂದರು? ಚನ್ನಬಸವಣ್ಣವ್ರು ಬಂದವ್ರು. ಅವರು ಅದ ಸುದ್ದಿ ಹೇಳಿದರು. ಹೊರಗೆ ನಿಮ್ಮ ಬಕ್ಕಲ್ದಾಗ ಯಾರು ಸಿದ್ದರಾಮ ಶ್ರೀಗಳು ಮತ್ತು ಪ್ರಭುದೇವ್ರು ಬಂದು ನಿಂತಾರ್ರಿಪ್ಪ, ನೀವು ಇಲ್ಲೇ ಅದರಲ್ಲ. ಅಪ್ಪಣ್ಣವ್ರು ಹೇಳೋದಕ್ಕೂ ಕೋಇನ್ಸಿಡೆನ್ಸ್ ನೋಡ್ರಿ. ಚನ್ನಬಸವಣ್ಣವ್ರು ಪ್ರವೇಶ ಆಗೋದಕ್ಕೂ ಚನ್ನಬಸವಣ್ಣವರು ಬಸವಣ್ಣವ್ರಿಗೆ ಅದನ್ನೇ ಹೇಳಕ್ಕೆ ಚಾಲು ಮಾಡಿದ್ರು. ಏನು ಹೇಳಿದ್ರು ಚನ್ನಬಸವಣ್ಣವರು? ಏನು ಹೇಳಿದ್ರು ನೋಡ್ರಿ? ಲಿಂಗವೇ ಜಂಗಮ, ಜಂಗಮವೇ ಲಿಂಗವೆಂದು ನಂಬಿ ಬಂದಲ್ಲಿ ಹೊರೆ ಹುಟ್ಟಿದ ಬಳಿಕ ಹಾಲ ಹರವಿಯೊಳಗೆ ಹುಳಿ ಹೊಕ್ಕಂತೆ ನೋಡಯ್ಯ. ಅಂಗದ ಮೇಲೆ ಲಿಂಗವುಳ್ಳವದೆಲ್ಲವೂ ಸಂಗಮನಾಥನೆಂದು ನಂಬಿದ ನಂಬಿಕೆಯೂ ಬಂದ ಶರಣರ ನಿಲವನರಿಯದಿದ್ದರೆ. ಏನ್ರಿ ನೀವು ಬಸವಣ್ಣವ್ರೇ? ಅಂಗದ ಮೇಲೆ ಲಿಂಗ ಧರಿಸಿದವರೆಲ್ಲರೂ ಸಂಗಮನಾಥನೆಂದು ನಂಬಿದ ನಂಬಿಕೆಯೂ ಬಂದ ಶರಣರ ನಿಲವನರಿಯದಿದ್ದರೆ ತಪ್ಪಿತು ನೋಡಾ ಗುರುವೇ. ಸಂಗಮನಾಥ ಮನೆಗೆ ಅಂಗವಿಡಿದು ಬಂದರೆ ಸ್ವತಃ ಸಂಗಮನಾಥನೇ ಶರೀರ ಹೊತ್ತುಕೊಂಡು ಮನೆ ಮುಂದೆ ಬಂದು ನಿಂತರ ಸ್ವತಃ ಸಂಗಮನಾಥ ಮನೆಗೆ ಅಂಗವಿಡಿದು ಬಂದರೆ ದಿಮ್ಮನೇ ಇದರೆದ್ದು ವಂದಿಸಬೇಕು ನೋಡಯ್ಯ. ಇಷ್ಟಾಕ್ ತಡ ಮಾಡಿರಿ ನೀವು? ಹಿಂಗ್ಯಾಕೆ ಕುಂತೀರಿ ಇಲ್ಲಿ ಒಳಗೆ? ಯಾರು ಬಂದಾರ ಇಲ್ಲಿ ಹೊರಗೆ? ದಿಮ್ಮನೇ ಇದರೆದ್ದು ವಂದಿಸಬೇಕು ನೋಡಯ್ಯ. ಕೂಡಲ ಚೆನ್ನ ಸಂಗನ ಶರಣರು ಪ್ರಭುದೇವರು ಸಿದ್ದರಾಮಯ್ಯ ದೇವರು ಬಂದು ಬಾಗಿಲಲ್ಲಿರಲು ಅಲ್ಲಿ ಬಂದು ನಿಂತು ಬಿಟ್ರವರು. ನೀವು ಅಲ್ಲಿ ಬಾಗಿಲ್ದಾಗ ನಿಂತಾರ, ಅವರು ಬಂದು ನಿಂತಾರ ಇರಲು ನೋಡ್ರಿ. ದಿಮ್ಮನೇ ಇದರೆದ್ದು ವಂದಿಸಬೇಕು ನೋಡಯ್ಯ. ಕೂಡಲ ಚೆನ್ನ ಸಂಗಯ್ಯನ ಶರಣರು ಯಾರು? ಪ್ರಭುದೇವರು ಸಿದ್ದರಾಮೇಶ್ವರರು ಬಂದು ಬಾಗಿಲಲ್ಲಿ ನಿಂತಾಗ ದಿಮ್ಮನೇ ಇದರೆದ್ದು ವಂದಿಸಬೇಕು. ಹೌದಾ? ಮುಂದೆ ಕೇಳ್ತಾರ ಅವರು, ಹಿಂಗ್ಯಾಕೆ ಮಾಡಿದ್ರಿ ನೀವು? ಇಷ್ಟಾಕ್ ತಡ ಮಾಡಿದ್ರಿ? ಅವ್ರು ಬಂದು ನಿಂತರು, ನೀವು ಯಾಕೆ ಹೋಗಿಲ್ಲ? ಇನ್ನ ಸಾಕ್ಷಾತ್ ಸಂಗಮನಾಥನೇ ಅಂಗವಿಡಿದು ಶರೀರ ಹೊತ್ತುಕೊಂಡು ಸಾಕಾರ ರೂಪವಾಗಿ ಮನೆ ಬಾಗಿಲು ಮುಂದೆ ಬಂದು ನಿಂತಾಗ ನಿಮಗೆ ತಿಳಿಲಿಲ್ಲ ಇದು ಅನ್ನೋ ಅರ್ಥದೊಳಗೆ ಕಡೆ ಕೇಳ್ತಾರೆ ನೋಡ್ರಿ. ಕಣ್ಣರಿಯದಿದ್ದರು ಕರುಳರಿಯಬೇಡವೇ ಸಂಗನ ಬಸವಣ್ಣ. ಅವ್ರಷ್ಟು ಬಂದು ನಿಂತಾರಂದ್ರೆ ನಿಮಗೆ ಅವ್ರು ಕಂಡಿಲ್ಲ, ಅವ್ರು ಬಂದವ್ರು ಯಾರ ಅಂತ ಗೊತ್ತಾಗಕ್ಕಾಗಿಲ್ಲ ಅಂದ್ರೂ ಕಣ್ಣರಿಯದಿದ್ದರು ಕರುಳರಿಯಬೇಡವೇ ಸಂಗನ ಬಸವಣ್ಣ ಅಂತ ಮಾತು. ಏನಾಯ್ತು? ಹಿಂಗ್ಯಾಕೆ ಮಾಡಿದ್ರು ನೀವು ಅನ್ನೋ ಅರ್ಥದೊಳಗೆ ಚನ್ನಬಸವಣ್ಣವರು ಪ್ರವೇಶ ಮಾಡಿ ಹೇಳ್ತಾರೆ. ಇಲ್ಲಿ ಅಪ್ಪಣ್ಣವ್ರಿಗೆ ಒಂದಿಷ್ಟು ಹಳಾರ ಅನ್ನಿಸ್ತು. ಮತ್ತು ನಾ ಹೇಳಿದ್ರು ಇವ್ರು ಕೇಳಾಕ್ತಾರಿಲ್ಲ, ನಾನು ಒಬ್ಬನ ಎಷ್ಟೊತ್ತನ ಗುದ್ದಾಡಾಕ್ತಿದ್ನಿ, ನೀವು ಬಂದು ಕರ್ಕೊಂಬರ್ರಿ ಅಂದ್ರೆ ಏನಂತಾರೋ ಏನೋ ಬಸವಣ್ಣವ್ರು ಅಂತ ಆ ಭಯದೊಳಗಿದ್ನಿ. ಕರೆಕ್ಟ್ ಅದ ಸಂದರ್ಭಕ್ಕೆ ಚನ್ನಬಸವಣ್ಣವ್ರು ಬಂದು ಹೇಳಿಬಿಟ್ರಲ್ಲ. ಇಲ್ಲಿ ಏನಾಗ್ತಂದ್ರೆ ಹಡಪದಪ್ಪಣ್ಣವ್ರಿಗೆ ಭಾಳ 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 ಖುಷಿ ಆಯ್ತು. ಅಲ್ಲಮ ಪ್ರಭುದೇವರು ಸಿದ್ದರಾಮಯ್ಯ ದೇವರು ಬಂದು ಬಾಗಿಲಲ್ಲಿರಲು ಅಟ್ಟಾಟಿಕೆಯಲ್ಲಿಂತು ತೆರಹುಮಾರವಾಗಿಪ್ಪುದು ನಿಮಗೆ ಉಚಿತವಲ್ಲವೆಂದು. ನಿಮಗೇನೋ ಮರು ಆಗೈತೆ ಕಾಣುತ್ತೆ. ಉಚಿತ ಅಲ್ಲವೆಂದು ಚಿಕ್ಕದಣ್ಣಾಯಕರು ಭಿನ್ನಯಿಸಲು ಆ ವಾಕ್ಯವ ಕೇಳಿದಾಕ್ಷಣವೇ, ಅದನ್ನು ಕಿವ್ಯಾಗ ಬೀಳುತ್ತಲೇನ ಕೇಳಿದಾಕ್ಷಣವೇ ಬಸವರಾಜ ದೇವರು ಹಮ್ಮದಂಬೋಗಿ ನಡನಡುಗಿ ನಡನಡುಗಿ ಭಯಾರ್ಣವದೋಳ್ ಮುಳುಂಗಿ ಭಯದೊಳಗ ಮುಳುಗಿ ಕಂಗಳ ಬಾಷ್ಪಿನೋಳು ಮುಂದಗಾಣದೆ, ಕಂಗೊಳಗ ಬಾಷ್ಪ ಬಂದ್ಬಿಟ್ಟು ಅವರಿಗೆ ಮುಂದುಗಾಣದೆ, ಮುಂದೆ ಏನೈತೆ ಅಂತ ಕಾಣಲ್ದವ್ರಿಗೆ ಕಣ್ತುಂಬ ನೀರು ತುಂಬಿಬಿಟ್ಟು ಮುಂದುಗಾಣದೆ ಚಿಕ್ಕದಣ್ಣಾಯಕರ ಪಾದದ ಮೇಲೆ ಬಿದ್ದು ಪ್ರಭುದೇವರ ಮುನಿಸ ತಿಳುಹಿಕೊಡಿ ಎಂದು ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ. ಅವ್ರಿಗೆ ಅರಿವು ಬಂದುಬಿಡ್ತು, ಏನೋ ಅಪಚಾರ ಆತಿಲ್ಲ. ಪ್ರಭುದೇವ್ರಂದ್ರೆ ಭಾಳ ಸಿಟ್ಟಿನಾಗಿರ್ಬೋದು. ನೀವು ಏನರ ಮಾಡಿ ಸಮಾಧಾನ ಮಾಡ್ಕೊಂಡು ಕರ್ಕೊಂಬರ್ರಿಪ್ಪ ಅಂತೇಳಿ ಬರ್ರಿಪ್ಪ ಆಟು. ಈ ಅರ್ಥದೊಳಗೆ ಬಸವಣ್ಣವರು ಚನ್ನಬಸವಣ್ಣವ್ರಿಗೆ ಹೇಳಿ ಅವ್ರನ್ನ ಕರ್ಕೊಂಬರಕ್ಕೆ ಹೋಗುವಾಗ ಏನರ ಹೆಂಗೆ ಕರ್ಕೊಂಬರೋನು, ಏನು ಮಾಡೋಣ ಅಂತ ನೀವೇ ಏನಾರ ಒಂದಿಷ್ಟು ಹೇಳ್ರಿ ಅನ್ನೋ ಅರ್ಥದಲ್ಲಿ ಬಸವಣ್ಣವರು ಚನ್ನಬಸವಣ್ಣವ್ರಿಗೆ ಏನು ಹೇಳ್ತಾರ ಅನ್ನೋದನ್ನು ನಾವು ಮುಂದಿನ ವಾರ
ನೋಡೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿ ಅನಂತ ಶರಣಾರ್ಥಿಗಳು. ಇದುವರೆಗೆ ಡಾಕ್ಟರ್ ಶಂಭು ಹೆಗಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 73 ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ ಮುಂದುವರೆದ ಭಾಗ ಕುರಿತು ಅಲ್ಲಮಪ್ರಭು ಬಸವಣ್ಣ ಹಾಗೂ ಹಡಪದಪ್ಪಣ್ಣವರ ನಡೆದಂಥ ಸಂಭಾಷಣೆ, ಆಮೇಲೆ ಅಪ್ಪಣ್ಣನವರ ನಿಲುವನ್ನು ಬಹಳ ಅವರು ಆ ಸನ್ನಿವೇಶ ಬಂದಾಗ ಅವರಿಬ್ಬರಿಗಿಂತಲೂ ನಾ ನಿಲುವಿಗೆ ಏರಿಲ್ಲ ಅನ್ನೋದನ್ನು ಭಾಳ ಮನೋಜ್ಞವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅನಂತ ಕಾಲ ತಪವಿರುವುದನ್ನು ಒಂದು ದಿನ ಗುರುಚರಣ ಸೇವೆ ಸಾಲದೆ ಅಯ್ಯ. ಅನಂತ ಕಾಲ ಗುರುಚರಣ ಸೇವೆ ಮಾಡುವುದನ್ನು ಒಂದು ದಿನ ಲಿಂಗ ಪೂಜೆ ಸಾಲದೆ ಅಯ್ಯ. ಅನಂತ ಕಾಲ ಲಿಂಗ ಪೂಜೆ ಮಾಡುವುದನ್ನು ಒಂದು ದಿನ ಜಂಗಮ ತೃಪ್ತಿ ಸಾಲದೆ ಅಯ್ಯ. ಅನಂತ ಕಾಲ ಜಂಗಮ ತೃಪ್ತಿ ಮಾಡುವುದನ್ನು ಒಂದು ನಿಮಿಷ ನಿಮ್ಮ ಶರಣಾರ ಅನುಭವ ಸಾಲದೆಯ ಅಯ್ಯ ಅಂತ ನಮ್ಮ ಚನ್ನಬಸವಣ್ಣವರು ಹೇಳಿದ ಹಾಗೆ ಕಳೆದ 72 ವಾರಗಳ ಕಾಲ ಈ ಅಪೂರ್ವ ಅನುಭವವನ್ನು ನೀಡುತ್ತಾ ಬಂದಿರುವಂಥ ಡಾಕ್ಟರ್ ಶಂಭು ಹೆಗಡಾಳ್ ಗುರುಗಳಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ಶರಣಾರ್ಥಿಗಳು. ಅದೇ ರೀತಿ ಇಲ್ಲಿ ನೆರೆದಂಥ ಮತ್ತು ಅಂತರ್ಜಾಲದಲ್ಲಿ ವೀಕ್ಷಿಸಿದ ಎಲ್ಲ ಶರಣರ ಪರವಾಗಿ ಭಕ್ತಿ ವಂದನೆ ಸಲ್ಲಿಸ್ತಾ, ಬಸವ ಸಮಿತಿ ಕಲಬುರಗಿಯಿಂದ ಶ್ರೀ ಗುರುಪಾದಪ್ಪ ಶಿವಲಿಂಗಪ್ಪ ಗಂಟಿ ಸ್ಮರಣಾರ್ಥ ಅರಿವಿನ ಮನೆ 880ನೇ ಕಾರ್ಯಕ್ರಮ, ದಿವ್ಯ ಸಾನ್ನಿಧ್ಯ ಮಹಾಮಹಿಮ ಸಂಗನ ಬಸವಣ್ಣವರು. ಅನುಭಾವಿಗಳು ಡಾಕ್ಟರ್ ಸಂಗನಗೌಡ ಹಿರೇಗೌಡರು. ವಿಷಯ ವಚನ ಸಾಹಿತ್ಯ ತತ್ವಪದಗಳು. ಇನ್ನು ಸೋಮವಾರ ದಿನಾಂಕ 22/12/25 ಸಂಜೆ 6ಕ್ಕೆ ಬಸವ ಸಮಿತಿ ಬೆಂಗಳೂರು ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ. ಸೊಲ್ಲಾಪುರ ಸಿದ್ದರಾಮೇಶ್ವರ ವಿರಚಿತ ಬಸವ ಸ್ತೋತ್ರ ತ್ರಿವಿಧಿ ಮುಂದುವರೆದ ಭಾಗ ಕುರಿತು ಅನುಭವ. ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು, ಬೇಲಿಮಠ್ ಮಹಾಸಂಸ್ಥಾನ ಬೆಂಗಳೂರು. ಸಂಗೀತ ಸಂಯೋಜನೆ ಶ್ರೀ ರಾಜು ಎಮ್ಮಿಗನೂರು. ಗಾಯನ ಶ್ರೀ ರವೀಂದ್ರ ಸುರೇಗಾವಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹೃದಯ ಶರಣ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೂ ವೀಕ್ಷಿಸಿ ತಮ್ಮ ಬಂಧು ಮಿತ್ರರನ್ನು ವೀಕ್ಷಿಸಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಇಲ್ಲಿ ನೆರೆದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸಿದ ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು. ಈಗ ವಚನ ಮಂಗಲ ಬಸವಂತಪ್ಪ ತೋಟದವರಿಂದ. ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು, ತಂದೆ ನೀನು ತಾಯಿ ನೀನು, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಹಾಲಲದ್ದು ನೀರಲ್ಲದ್ದು, ಹಾಲಲದ್ದು ನೀರಲ್ಲದ್ದು, ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು. ಜಯ ಗುರು ಬಸವೇಶ ಶರಣು ಶರಣಾರ್ಥಿ. ಬಸವಾ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ,
ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ನಂಬರು ನಚ್ಚರು ಬರಿದೆ ಕರೆವರು ನಂಬರು ನಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಲರಿಯರಿ ಲೋಕದ ಮನುಜರು ನಂಬರು ನಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಿ ಕರೆದಡೆವೋ ಎನ್ನನೇ ಶಿವನು ನಂಬಿ ಕರೆದಡೆವೋ ಎನ್ನನೇ ಶಿವನು ನಂಬದೆ ನಚ್ಚದೆ ಬರಿದ ಕರೆವರ ನಂಬದೆ ನಚ್ಚದೆ ಬರಿದ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ 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 ಕೂಡಲ ಸಂಗಮ ದೇವ